ಸೊ ನಿನ್ನೆಯ ನಮ್ಮ ಕ್ಲಾಸ್ನಲ್ಲಿ ನಿಮಗೆ ಪ್ರಶ್ನೆ ಸರಣಿಯಲ್ಲಿ ಒಂದು 25 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಅದರ ಲಿಂಕ್ ವಿಡಿಯೋ ಕೆಳಗೆ ಕೊಟ್ಟಿದ್ದೀವಿ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದು. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ಉಳಿದ ಒಂದು 25 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಕೊಡ್ತಾ ಇದ್ವಿ. ಹಾಗಾದರೆ ಸೊ ತಡ ಮಾಡದೆ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ನು. ಓಕೆ, ನಿನ್ನೆ ಲಾಸ್ಟ್ ಇಲ್ಲಿಗೆ ಸ್ಟಾಪ್ ಮಾಡಿದೆ. ವಿಶ್ವದ ಆರೋಗ್ಯ ದಿನ ಅಂತ ಹೇಳಿದೆ. ಸೊ ಏಪ್ರಿಲ್ 7 ವಿಶ್ವದ ಆರೋಗ್ಯ ದಿನ ವಿಶ್ವದ ಒಂದು ಆರೋಗ್ಯ ದಿನ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಸ್ಥಾಪನೆ ಮಾಡಿದ್ದೆ ಅದೇ ಒಂದು ದಿವಸ. ಸೊ ಹೀಗಾಗಿ ಒಂದು ಏಪ್ರಿಲ್ 7 ಅಂತ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ವಿಶ್ವ ಆರೋಗ್ಯ ದಿನ ಅಂತ ನಾವು ಕನ್ಸಿಡರ್ನ ಮಾಡ್ತೀವಿ. ಓಕೆ, ಅಲ್ಲಿಗೆ ನಿನ್ನೆ ಸ್ಟಾಪ್ ಆಗಿತ್ತು. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಕ್ವಶನ್ ನಂಬರ್ 26 ಹಿಡಿದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಕ್ವಶನ್ ನಂಬರ್ 26 ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕೋವಿಡ್-19 ಯಾವ ರಾಜ್ಯದಲ್ಲಿ ಪತ್ತೆಯಾಯಿತು? ಸೊ ಕೋವಿಡ್-19 ಸೊ ಹೆಸರಲ್ಲಿ ಕೊಟ್ಟ ಹಾಗೆ ಇದು ಕೋವಿಡ್-19 ಬಂದಿದ್ದು 2019ರಲ್ಲಿ. ಸೊ ಎಲ್ರಿಗೂ ಗೊತ್ತಿರೋ ವಿಷಯ. ಆದರೂ ನಮ್ಮ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ರಾಜ್ಯದಲ್ಲಿ ಪತ್ತೆ ಆಯಿತು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ: ಕೇರಳ, ಕರ್ನಾಟಕ, ತಮಿಳುನಾಡು, ಪಂಜಾಬ್. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಸೊ ಫಸ್ಟ್ ಆಪ್ಷನ್ ಏನಷ್ಟು ಈಜಿ ಇದೆ. ಸೊ ಫಸ್ಟ್ ನಮ್ಮ ಭಾರತ ದೇಶ ಕಂಡು ಬಂದಿದ್ದು ಈ ಒಂದು ಕೇರಳ ರಾಜ್ಯದಲ್ಲಿ. ಸೊ ಕರ್ನಾಟಕ ಆಗಲ್ಲ, ತಮಿಳುನಾಡು ಆಗಲ್ಲ, ಪಂಜಾಬ್ ಅಂತೂ ಇಲ್ಲ. ಸೊ ಫಸ್ಟ್ ಕಂಡು ಬಂದಿದ್ದೆ ಈ ಕೇರಳ ರಾಜ್ಯದಲ್ಲಿ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಂದರೆ ಕೇರಳ ರಾಜ್ಯ ಅಂತ ನಾವು ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 27 ನೋಡಿ ಏನು ಹೇಳುತ್ತೆ. ವಿದ್ಯುತ್ ಕಾಂತೀಯ ವಿಕಿರಣ ಅಂದರೆ ಇಂಗ್ಲೀಷ್ನಲ್ಲಿ ಇದಕ್ಕೆ EMR ಅಂತ ಕರೀತಾರೆ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಕರೀತಾರೆ. ಸೊ ಈ EMRನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತ ಕ್ವಶನಲ್ಲಿ ಕೇಳಿದ್ದಾರೆ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಸೊ ಎಲ್ಲರಿಗೂ ಗೊತ್ತಿದೆ. ಆದರೂ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಇದಕ್ಕೆ. ಸೊ ಈ EMRನ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತ ಇಲ್ಲಿ ಒಂದು ಕ್ವಶನ್ನ ಕೇಳಿದರೆ. ಸೊ ಆಯ್ಕೆ ನೋಡಿ: ಜೇಮ್ಸ್ ಮ್ಯಾಕ್ಸ್ವೆಲ್ ಇದೆ, ಹೆನ್ರಿಚ್ ಹ್ಯಾಡ್ಜ್ ಇದೆ, ಮೈಕಲ್ ಫ್ಯಾರಡೆ ಇದೆ, ಚಾರ್ಲ್ ಡಾರ್ವಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಾಗಿರ್ಬೋದು? ಸೊ ಆಲ್ರೆಡಿ ಇದನ್ನ ಹೇಳಿದ್ದೀನಿ ಇರ್ಬೋದು ನಾನು. ಗೆಸ್ ಮಾಡಿ ಯಾರು ಇರ್ಬೋದು ಆನ್ಸರ್ ಇದರಲ್ಲಿ? ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿಯವರು ಇದನ್ನು ಕಂಡುಹಿಡಿದವರು ಫಸ್ಟ್ ಟೈಮ್. ಅಂದರೆ EMRನ ಕಂಡುಹಿಡಿದ ವಿಜ್ಞಾನಿ ಇವರೇ, ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿ. ಈ ಹೆನ್ರಿಚ್ ಹಡ್ಜ್ನ ತಗೊಂಡ್ರೆ ಇವರು ಏನು ಮಾಡ್ತಾರೆ ಅಂದರೆ ಎಕ್ಸ್ಪಿರಿಮೆಂಟಲಿ ಡೆಮಾನ್ಸ್ಟ್ರೇಷನ್ನ ಕೊಡ್ತಾರೆ. ಯಾರು? ಈ ವಿಜ್ಞಾನಿ ಹೆನ್ರಿಚ್ ಹಡ್ಜ್ ಅಂತಕ್ಕಂಥವ್ರು. ಎಕ್ಸ್ಪಿರಿಮೆಂಟಲಿ ಡೆಮಾನ್ಸ್ಟ್ರೇಷನ್ ಯಾರು ಕೊಟ್ಟರು? ಇವರೇ. ಯಾರು? ನಮ್ಮ ಹೆನ್ರಿಚ್ ಹಡ್ಜ್ ಅಂತಕ್ಕಂಥ ವಿಜ್ಞಾನಿಯವರು ಏನು ಕೊಟ್ಟರು? ಇವರು EMR ಒಂದು ಎಕ್ಸ್ಪಿರಿಮೆಂಟಲಿ ಡೆಮಾನ್ಸ್ಟ್ರೇಷನ್. ಇನ್ನು ಮೈಕಲ್ ಫ್ಯಾರಡೆಯವರು ತಗೊಂಡ್ರೆ ಇವ್ರು ಏನು ಮಾಡ್ತಾರೆ? ತಮಗೆಲ್ಲ ಗೊತ್ತಿದೆ, ಇಲೆಕ್ಟ್ರಿಕಲ್ ಮೋಟಾರ್ನ ಕಂಡು ಹಿಡಿದವರೇ ಇವರು. ಯಾರು? ನಮ್ಮ ಮೈಕಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿ. ಇನ್ನು ಚಾರ್ಲ್ ಡಾರ್ವಿನ್ಸ್ನ ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ, ಯಾರು ಇವರು? ಬಯಾಲಜಿ ಸೈಂಟಿಸ್ಟ್ ಇವರು. ಹೌದಾ? ಬಯಾಲಜಿ ಸೈಂಟಿಸ್ಟ್. ಹೌದಾ? ಸೊ ಹೀಗಾಗಿ 27ನೇ ಕ್ವಶನ್ ಏನಿದೆ ಅಂದರೆ EMR ಕಂಡುಹಿಡಿದ ವಿಜ್ಞಾನಿ ಯಾರಂದರೆ ಜೇಮ್ಸ್ ಮ್ಯಾಕ್ಸ್ವೆಲ್. ಹೆನ್ರಿಚ್ ಹಡ್ಜ್ ಏನು ಕಂಡುಹಿಡಿದ್ರು? ಎಕ್ಸ್ಪಿರಿಮೆಂಟಲಿ ಡೆಮಾನ್ಸ್ಟ್ರೇಷನ್ ಕೊಟ್ಟವರು ಯಾರು? ಹೆನ್ರಿಚ್ ಹಡ್ಜ್ ಅಂತಕ್ಕಂಥವ್ರು. ಇನ್ನು ಮೈಕಲ್ ಫ್ಯಾರಡೆನ ತೊಗೊಂಡ್ರೆ ಇಲೆಕ್ಟ್ರಿಕ್ ಮೋಟಾರ್ನ ಕಂಡುಹಿಡಿದವರು. ಆಮೇಲೆ ಚಾರ್ಲ್ ಡಾರ್ವಿನ್ಸ್ ಅವ್ರನ್ನ ತೊಗೊಂಡ್ರೆ ಇವರೊಬ್ಬರು ಬಯಾಲಜಿನ ಸೈಂಟಿಸ್ಟ್ ಅಂತ ಹೇಳ್ತೇವೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ತೊಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 28 ಏನು ಹೇಳ್ತೆ ನೋಡಿ. ಯಾವ ಉಪಕರಣದಿಂದ ವಿದ್ಯುತ್ ಕಾಂತೀಯ ವಿಕಿರಣನ ಅಳಿತಾರೆ? ವಿದ್ಯುತ್ ಕಾಂತೀಯ ವಿಕಿರಣ ಅಂದ್ರೆ ಏನು? EMRವನ್ನು ಯಾವ ಒಂದು ಉಪಕರಣದಿಂದ ಅಳೆಯುತ್ತಾರೆ ಅಂತ ಒಂದು ಕ್ವಶನ್ನ ಕೇಳಿರ್ತಾರೆ. ಆಪ್ಷನ್ ನೋಡಿ: EM ಸ್ಪೆಕ್ಟ್ರೋಮೀಟರ್, ರೇಡಿಯೇಷನ್ ಮೀಟರ್, ಲೇಸರ್, ಎಕ್ಸ್-ರೇಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಕೊನೆ ಎರಡು ಅಂದರೆ ಲೇಸರ್ ಮತ್ತು ಈ ಎಕ್ಸ್ರೇ ಇವೆರಡು ಏನಿದೆ ಒಂದು ಟೈಪ್, ದೇ ಆರ್ ದ ಟೈಪ್ ಆಫ್ ದ EMR, ಟೈಪ್ಸ್ ಆಫ್ ದ EMR ಅಂತ ಹೇಳ್ತೀವಿ. ಇಲ್ಲಿ ಕ್ವಶನ್ ಏನಿದೆ? EMRವನ್ನು ಯಾವ ಉಪಕರಣದಿಂದ ಅಳೆಯುತ್ತಾರೆ? ಸೊ ಲೇಸರ್ ಅಂತರೂ ಆಗಲ್ಲ, ಎಕ್ಸ್ರೇ ಅಂತರೂ ಆಗಲ್ಲ. ಯಾಕಂದರೆ ದೀಸ್ ಆರ್ ದ 2 ಟೈಪ್ಸ್ ಆಫ್ ದ EMR. ಇನ್ನು ಉಳಿದ 2 ಆಪ್ಷನು, ಒಂದು EM ಸ್ಪೆಕ್ಟ್ರೋಮೀಟರ್, ಇನ್ನೊಂದು ರೇಡಿಯೇಷನ್ ಮೀಟರು. ಈ EM ಸ್ಪೆಕ್ಟ್ರೋಮೀಟರ್ದಿಂದ ಏನು ಅಳಿತಾರೆ ಅಂದರೆ ಸಪ್ರೇಷನ್ ಆಫ್ ವೇವ್ಸ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ದೇ ಆರ್ ಯೂಸ್ ಟು separate the waves of
ವೇವ್ಸ್ ಆಫ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ, ಬೇರೆ ಬೇರೆ ಫ್ರೀಕ್ವೆನ್ಸಿ ಇರತಕ್ಕಂಥ ವೇವ್ಸ್ಗಳನ್ನು ಸಪ್ರೇಟ್ ಮಾಡೋಕ್ಕೆ EM ಸ್ಪೆಕ್ಟ್ರೋಮೀಟರ್ನ ಯೂಸ್ ಮಾಡ್ತಾರೆ. ಹೌದಾ? ಹಾಗಿದ್ರೆ ಈ ಉಳಿದಿರ್ತಕ್ಕಂಥ ಒಂದು ಆಪ್ಷನ್ ಯಾವುದಪ್ಪ ಅಂದರೆ ರೇಡಿಯೇಷನ್ ಮೀಟರ್ನ ಯೂಸ್ ಮಾಡಿಕೊಂಡು ಈ ಒಂದು EMRನ ಅಳಿತಾರೆ. ಅರ್ಥ ಆಯ್ತು ಕ್ವಶನು? ಯಾವ ಉಪಕರಣದಿಂದ ಅಂದರೆ ರೇಡಿಯೇಷನ್ ಮೀಟರ್ನ ಯೂಸ್ ಮಾಡಿಕೊಂಡು EMRನ ಅಳಿತಾರೆ. ರೇಡಿಯೇಷನ್ ಮೀಟರ್. ಹಾಗಾದ್ರೆ EM ಸ್ಪೆಕ್ಟ್ರೋಮೀಟರ್ ಇದಕ್ಕೆ ಯೂಸ್ ಮಾಡ್ತಾರೆ, ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರತಕ್ಕಂಥ ವೇವ್ಗಳನ್ನು ಸೆಪ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಲೇಸರ್ ಮತ್ತು ಎಕ್ಸ್ರೇಸ್ ಅಂದ್ರೇನು? ದೇ ಆರ್ ದೀಸ್ ಟೈಪ್ಸ್ ಆಫ್ ದ EMR ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ, ಕ್ವಶನ್ ನಂಬರ್ 29 ನೋಡಿ ಏನು ಹೇಳುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಅಕಾರ್ಬೋನಿಕ್ ಇಂಧನ? ಫಸ್ಟ್ ಆಫ್ ಆಲ್ ಏನು ತಿಳ್ಕೊಳ್ಳಿ, ಅಕಾರ್ಬೋನಿಕ್ ಅಂದ್ರೇನು ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಅಕಾರ್ಬೋನಿಕ್ ಅಂದರೆ ಅಬ್ಸೆನ್ಸ್ ಆಫ್ ಕಾರ್ಬನ್, ಹೌದಲ್ವಾ? ಅಬ್ಸೆನ್ಸ್ ಆಫ್ ಕಾರ್ಬನ್ ಅಂದರೆ ಕಾರ್ಬನ್ ಇಲ್ಲದ ಇಂಧನ ಯಾವುದು ಅಂತ ಕೇಳ್ತಾರೆ. ಸೊ ಪೆಟ್ರೋಲ್ ತೊಗೊಂಡ್ರೆ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ, ಡೀಸೆಲ್ ತೊಗೊಂಡ್ರೆ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ, ಸಿಮೆಣ್ಣೆ ತೊಗೊಂಡ್ರೆ ಕೂಡ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ, ಹೈಡ್ರೋಜನ್ ಅನಿಲ ಏನಾದರೂ ನೀವು ತೊಗೊಂಡ್ರೆ ಇದರಲ್ಲಿ ಕಾರ್ಬನ್ ಅಬ್ಸೆಂಟ್ ಇರುತ್ತೆ. ಸೊ ಹೀಗಾಗಿ ಅಕಾರ್ಬನಿಕ್ ಇಂಧನ ಯಾವುದು ಅಂದರೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಹೈಡ್ರೋಜನ್ ಅನಿಲ ಅಂತ ಹೇಳ್ತೇವೆ. ಅರ್ಥ ಆಯ್ತು ಕ್ವಶನು? ಕಾರ್ಬೋನಿಕ್ ಅಂದರೆ ಕಾರ್ಬನ್ ಇರ್ತಕ್ಕಂತಹ ಅನಿಲಗಳನ್ನು ನಾವು ಕಾರ್ಬೋನಿಕ್ ಅನಿಲ ಅಂತ ಹೇಳ್ತೀವಿ. ಅಕಾರ್ಬೋನಿಕ್ ಅಂದರೆ ಕಾರ್ಬನ್ ಇಲ್ಲದ ಅನಿಲ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ಮತ್ತು ಸಿಮೆಂಟ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ನಾವೇನಂತ ಹೇಳ್ತೀವಿ? ಕಾರ್ಬೋನಿಕ್ ಅನಿಲ ಅಂತ ಹೇಳ್ತೀವಿ. ಇನ್ನು ಅಕಾರ್ಬೋನಿಕ್ ಅಂದರೆ ಇದೆ ಯಾವುದು? ಹೈಡ್ರೋಜನ್ ಅನಿಲ ಅಂತ ಹೇಳ್ತೀವಿ. ಇದು ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ 30ನೇ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಹೈಡ್ರೋಜನ್ ಇದು ಯಾವ ಅನಿಲದ ಘಟಕ ಆಗಿದೆ? ಹೈಡ್ರೋಜನ್ ಇದು ಯಾವ ಅನಿಲದ ಘಟಕ ಅಂತ ಸ್ಪಷ್ಟವಾಗಿ ಕೇಳಿದ್ದಾರೆ. ಹೌದಾ? ಇಲ್ಲಿ ಆಯ್ಕೆ ನೋಡಿ, ಜೈವಿಕ ಅನಿಲ, LPG, ನೈಸರ್ಗಿಕ ಅನಿಲ, ಯಾವುದಲ್ಲ ಅಂತ ಕೊಟ್ಟಿರು. ಸೊ ಇದು ಅಂತೂ ಆಪ್ಷನ್ ಆಗಲ್ಲ. ಸೊ ಇದನ್ನು ಬಿಟ್ಬಿಡಿ. ಉಳಿದ 3 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಹೈಡ್ರೋಜನ್ ಇದು ಯಾವ ಅನಿಲದ ಘಟಕ ಆಗಿದೆ. ಯಾವ ಅನಿಲದ ಘಟಕ ಆಗಿರ್ಬೋದು? ಸಪೋಸ್ ನೀವು ಜಸ್ಟ್ ಥಿಂಕ್ ಮಾಡಿ, LPGನ ತಗೊಂಡ್ರೆ LPGನ ಏನೇನಿರುತ್ತೆ ತಮಗೆಲ್ಲ ಗೊತ್ತಿದೆ. ಹೌದಾ? ಐಸೋಬ್ಯೂಟೇನ್ ಇರುತ್ತೆ, ಇರುತ್ತಲ್ಲೋ? ಇರುತ್ತೆ. ಪ್ರೊಪೈಲಿನ್ ಇರುತ್ತೆ, ಹೌದಾ? ಪ್ರೊಪೈಲಿನ್ ಇರುತ್ತೆ. ಆಮೇಲೆ ಬ್ಯೂಟಾಲಿನ್ ಇರುತ್ತೆ. ಅದ್ರ ಬಿಟ್ಟು ಇನ್ನೊಂದು ಯಾವ್ದು ಇರುತ್ತೆ? ಪ್ರೊಪೇನ್ ಮತ್ತು ಬ್ಯೂಟೇನ್ ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಹೌದಾ? ಸೊ ಈ ಥರ ಎಲ್ಲ ಗ್ಯಾಸಸ್ಗಳು ಇದರಲ್ಲಿ ಮಿಕ್ಸಪ್ ಆಗಿರುತ್ತೆ. ಇನ್ನು ನೈಸರ್ಗಿಕ ಅನಿಲವನ್ನು ಏನಾದರೂ ನೀವು ತೊಗೊಂಡ್ರೆ ನೈಸರ್ಗಿಕ ಇದರಲ್ಲಿ ಏನೇನಿರುತ್ತೆ? ಇಥೇನ್ ಪ್ಲಸ್ ನೈಟ್ರೋಜನ್, ಇವೆರಡು ಏನಾದರೂ ಮಿಕ್ಸರ್ ಇದ್ದರೆ ಇದನ್ನು ನಾವು ನೈಸರ್ಗಿಕ ಅನಿಲ ಅಂತ ಹೇಳ್ತೀವಿ. ಹಾಗಾದರೆ ಉಳಿದ ಒಂದು ಆಪ್ಷನ್ ಯಾವುದು ಇದರಲ್ಲಿ? ಜೈವಿಕ ಅನಿಲ. ಸೊ ಹಾಗಾದರೆ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹೈಡ್ರೋಜನ್ ಅನಿಲ ಇದು ಯಾವ ಅನಿಲದ ಘಟಕ ಅಂದರೆ ಹೈಡ್ರೋಜನ್ ಇದು ಜೈವಿಕ ಅನಿಲದ ಘಟಕ ಅಂತ ಹೇಳ್ತೀವಿ. ಯಾವುದು? ಜೈವಿಕ ಅನಿಲದ ಘಟಕ. ಓಕೆ, ಮತ್ತೊಂದ್ಸಲ ಹೇಳ್ತೀನಿ ಕೇಳಿ ಕ್ವಶನ್. ಹೈಡ್ರೋಜನ್ ಇದು ಯಾವ ಅನಿಲದ ಘಟಕ ಅಂದರೆ ಜೈವಿಕ ಅನಿಲ. LPGನ ತೊಗೊಂಡ್ರೆ ಐಸೋಬ್ಯೂಟೇನ್ ಇರುತ್ತೆ, ಪ್ರೊಪಾಲಿನ್ ಇರುತ್ತೆ, ಬ್ಯೂಟನ್ ಇರುತ್ತೆ, ಪ್ರೊಪೇನ್ ಇರುತ್ತೆ, ಬ್ಯೂಟನ್ ಎಲ್ಲ ಅದರಲ್ಲಿ ಇರುತ್ತೆ. ಇನ್ನು ನೈಸರ್ಗಿಕ ಅನಿಲ ತೊಗೊಂಡ್ರೆ ಇಥೇನ್ ಮತ್ತು ನೈಟ್ರೋಜನ್ ಅದರಲ್ಲಿ ಆ್ಯಡ್ ಇರುತ್ತೆ. ಅದನ್ನು ನೈಸರ್ಗಿಕ ಅನಿಲ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಕ್ವಶನ್ ನಂಬರ್ 31 ನೋಡಿ ಏನು ಹೇಳುತ್ತೆ. ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಎಲ್ಲಿದೆ? ರಾಷ್ಟ್ರೀಯ ಕೋಶ ವಿಜ್ಞಾನ ಅಂದ್ರೇನು? ಕೋಶ ವಿಜ್ಞಾನ ಕೇಂದ್ರ ಅಂದರೆ ಯಾವುದೇ ಒಂದು ಸೆಲ್ಸ್ ಬಗ್ಗೆ ಏನಾದರೂ ನಾವು ಸ್ಟಡಿಯನ್ನು ಮಾಡ್ತಾ ಇದ್ದರೆ ಸೊ ಅದಕ್ಕೆ ನಾವು ಕೋಶ ವಿಜ್ಞಾನ ಕೇಂದ್ರ ಅಂತ ಕರಿತೀವಿ. ಸೊ ಈ ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ಆಪ್ಷನ್ ನೋಡಿ, ಪುಣೆ ಇದೆ, ಬೆಂಗಳೂರು, ಮಂಗಳೂರು, ಮುಂಬೈ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪುಣೆ ಅಂತ ಹೇಳ್ತೀವಿ. ಸೊ ಪುಣೆಯಲ್ಲಿ ಏನಿದೆ? ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಇದೆ. ಈ ಬೆಂಗಳೂರಿನಲ್ಲೂ ಇಲ್ಲ, ಮಂಗಳೂರಿನಲ್ಲೂ ಇಲ್ಲ, ಮತ್ತು ಮುಂಬೈನಲ್ಲಿ ಕೂಡ ಇದು ಇಲ್ಲ. ಸೊ ಇರೋದಿದು ಪುಣೆ ಸಿಟಿನಲ್ಲಿ. ಸೊ ಅದಕ್ಕೆ ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರೆ ತಾವು ಪುಣೆ ಅಂತ ಹೇಳ್ಬೋದು. ಓಕೆ, ನೋ ಪ್ರಾಬ್ಲಮ್. ಓಕೆ ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ ಕ್ವಶನ್ ನಂಬರ್ 32 ನೋಡಿ. ಜೀವಕೋಶದಲ್ಲಿ ಕಂಡು ಬರುವ ಭಾಗಗಳು. ಜೀವಕೋಶ ಅಂದರೆ ಒಂದು ಸೆಲ್ಸ್ ಇದ್ದರೆ ಆ ಸೆಲ್ಸ್ನಲ್ಲಿ ಕಂಡು ಬರ್ತಕ್ಕಂಥ ಭಾಗಗಳು ಯಾವ ಅಂತ ಕೇಳ್ತಾರೆ. ಓಕೆ ಅಲ್ಲಿ ನೋಡಿ, ಕೋಶಪೊರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಸೆಲ್ ಮೆಂಬ್ರೇನ್ ಅಂತೀವಿ. ಕೋಶ ರಸ
ಇಂಗ್ಲೀಷ್ನಲ್ಲಿ ಸೈಟೋಪ್ಲಾಸಮ್ ಅಂತ ಕರಿತೀವಿ, ಕೋಶ ಕೇಂದ್ರ ನ್ಯೂಕ್ಲಿಯಸ್ ಅಂತ ಕರಿತೀವಿ, ಮೇಲಿನ ಎಲ್ಲ. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂತ ಗೆಸ್ ಮಾಡಿ, ಟ್ರೈ ಮಾಡಿ. ಜೀವಕೋಶದಲ್ಲಿ ಕಂಡುಬರುವ ಭಾಗಗಳು. ಓಕೆ, ಸೆಲ್ ಮೆಂಬ್ರೇನ್ ಇರುತ್ತೆ, ಸೈಟೋಪ್ಲಾಸಮ್ ಇದು ಕೂಡ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತಾ, ಸೊ ಇದು ಕೂಡ ಇರುತ್ತೆ. ಹಾಗಾದರೆ ಆಪ್ಷನ್ ಏನದಕ್ಕೆ ಸರಿಯಾದ ಆನ್ಸರ್? ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಸೊ ನ್ಯೂಕ್ಲಿಯಸ್ ಕೂಡ ಇರುತ್ತೆ, ಸೈಟೋಪ್ಲಾಸಮ್ ಕೂಡ ಇರುತ್ತೆ, ಅದ್ರ ಬಿಟ್ಟರೆ ಸೆಲ್ ಮೆಂಬ್ರೇನ್ ಕೂಡ ಇರುತ್ತೆ. ಸೊ ಹೀಗಾಗಿ ಈ ಜೀವಕೋಶದಲ್ಲಿ ಕಂಡು ಬರೋ ಭಾಗಗಳಂದ್ರೆ ಇವೆಲ್ಲ ಸೆಲ್ ಮೆಂಬ್ರೇನು, ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್ ಇದೆಲ್ಲವೂ ಕೂಡ ಅದರಲ್ಲಿ ಕಂಡು ಬರ್ತಕ್ಕಂಥ ಪಾರ್ಟ್ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ, ಕ್ವಶನ್ ನಂಬರ್ 33 ನೋಡಿ. ಇವುಗಳಲ್ಲಿ ವಿದ್ಯುತ್ ವಾಹಕ ವಸ್ತು, ಕೆಳಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ವಿದ್ಯುತ್ ವಾಹಕ ವಸ್ತು ಯಾವುದು? ಈ ಕ್ವಶನ್ನ TET 2022 ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಅದಕ್ಕೆ ಈ ಕ್ವಶನ್ನ ಮತ್ತೆ ರಿಪೀಟ್ ಆಗಿ ನಾನೇ ತಗೊಂಡಿದ್ದೀನಿ. ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ವಿದ್ಯುತ್ ವಾಹಕ ಅಂದರೆ ಯಾವ ಒಂದು ವಸ್ತುವಿನಲ್ಲಿ ವಿದ್ಯುತ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಹೌದಾ? ಸೊ ಕರೆಂಟ್ ಫ್ಲೋ ಆಗ್ತಕ್ಕಂತಹ ಒಂದು ವಸ್ತುಗಳನ್ನು ಏನಂತೀವಿ? ವಿದ್ಯುತ್ ವಾಹಕ ಅಥವಾ ಮೆಟಲ್ಸ್ ಅಂತ ಕರಿತೀವಿ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಪೆನ್ಸಿಲ್ ಲೀಡ್ ಇದೆ, ಗಾಜಿನ ಬಳೆ ಇದೆ, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಇದೆ, ಆಮೇಲೆ ರಬ್ಬರ್ ಇದೆ. ಸೊ ಈ 3 ಆಪ್ಷನ್ಗಳನ್ನು ಏನಾದರೂ ನೋಡಿದ್ರೆ ಇವು ಏನಂತ ಕನ್ಸಿಡರ್ ಮಾಡ್ತೀರಾ ನೀವು? ದಿಸ್ ಆರ್ ದ ನಾನ್ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾನ್ ಮೆಟಲ್ಸ್ ಅಂದರೆ ವಿದ್ಯುತ್ ಅವಾಹಕ ವಸ್ತುಗಳು ಅಂತ ಹೇಳ್ತೀವಿ. ಎಲ್ಲ ಗಾಜಿನ ಬೆಳೆನಲ್ಲಿ ಕರೆಂಟ್ ಅಂತೂ ಫ್ಲೋ ಆಗಲ್ಲ, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಸ್ಕೇಲ್ ಇರುತ್ತಲ್ವಾ, ಸೊ ಸ್ಕೇಲ್ನಲ್ಲಿ ಕರೆಂಟ್ ಅಂತೂ ಫ್ಲೋ ಆಗಲ್ಲ. ರಬ್ಬರ್ ತಗೊಂಡ್ರೆ ಅದರಲ್ಲಿ ಕೂಡ ಕರೆಂಟ್ ಫ್ಲೋ ಆಗಲ್ಲ. ಸೊ ಕರೆಂಟ್ ಫ್ಲೋ ಆಗೋದ್ರಲ್ಲಿ ಪೆನ್ಸಿಲ್ ಇರತಕ್ಕಂಥ ಲೀಡ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಸೊ ಹೀಗಾಗಿ ಇದರ ಒಂದು ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ವಿದ್ಯುತ್ ವಾಹಕ ವಸ್ತು ಯಾವುದಂದ್ರೆ ಪೆನ್ಸಿಲ್ನಲ್ಲಿ ಇರ್ತಕ್ಕಂಥ ಲೀಡ್ ಅಂತ ಹೇಳ್ತೀವಿ. ಗಾಜಿನ ಬಳಿ, ಪ್ಲಾಸ್ಟಿಕ್ ಅಳತೆ ಪಟ್ಟಿ ಮತ್ತು ರಬ್ಬರ್ ಇದಕ್ಕೆ ಸರಿಯಾದ ಆನ್ಸರ್ ಆಗಲ್ಲ ಸ್ನೇಹಿತರೆ. ಓಕೆ, ಸೊ ಈ ಕ್ವಶನ್ TET 2022 ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಮತ್ತೊಮ್ಮೆ ನಿಮ್ಗೆ ಅರ್ಥ ಇಲ್ಲ ಅಂದರೆ ಮತ್ತೆ ರಿಪೀಟ್ ಆಗಿ ಕೇಳಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 34 ನೋಡಿ. PN ಜಂಕ್ಷನ್ ಇರುವ ರಚನೆಯನ್ನ ಏನು ಅನ್ನುವರು? PN ಜಂಕ್ಷನ್ ಒಂದು ರಚನೆ ಇರುತ್ತೆ. ಸೊ ಆ ರಚನೆ ಏನಾದಿದ್ರೆ ಅದಕ್ಕೆ ಏನಂತ ಕರಿತೀವಿ? PN ಜಂಕ್ಷನ್ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. PN ಜಂಕ್ಷನ್ ಏನಿರುತ್ತಲ್ಲ, ಸೊ ಈ ಜಂಕ್ಷನಲ್ಲಿ ಒಂದು P ಟೈಪು, ಇನ್ನೊಂದು N ಟೈಪ್ ಸೆಮಿ ಕಂಡಕ್ಟರ್ಗಳ ಒಂದು ಅಳವಡಿಕೆಯನ್ನು ಮಾಡಲಾಗಿರುತ್ತೆ. ಸೊ ಇಲ್ಲಿ ಆಪ್ಷನ್ ನೋಡಿ. ಫಸ್ಟ್ ಆಫ್ ಆಲ್ P ರೀತಿಯ ಅರೆವಾಹಕ, N ರೀತಿಯ ಅರೆವಾಹಕ, ಡಯೋಡ್ ಯಾವುದು ಅಲ್ಲ. ಸೊ ಯಾವುದಲ್ಲ ಅಂತ ಆಪ್ಷನ್ ಆಗಲ್ಲ ಬಿಡಿ. ಸೊ ಇಲ್ಲಿ P ರೀತಿಯ ಅರೆವಾಹಕ ಅಂದರೆ P ಟೈಪ್ ಆಫ್ ದ ಸೆಮಿ ಕಂಡಕ್ಟರ್ ಕೊಟ್ಟಿದ್ದಾರೆ. ಇದೇ ರೀತಿ ಇಲ್ಲಿ N ಟೈಪ್ ಸೆಮಿ ಕಂಡಕ್ಟರ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ P ಟೈಪ್ ಸೆಮಿ ಕಂಡಕ್ಟರ್, ಇನ್ನು ಲಾಸ್ಟ್ 3ನೇದೊಂದು ಆಪ್ಷನ್ ಡಯೋಡ್ ಅಂತ ಕೊಟ್ಟಿದ್ದಾರೆ. ಸೊ PN ಜಂಕ್ಷನ್ ಇರ್ತಕ್ಕಂಥ ರಚನೆ ಅವ್ರು ಕೊಟ್ಟಿರೋದು P-N ಒಂದು ಜಂಕ್ಷನ್ ಇದೆ. ಸೊ ಈ ಜಂಕ್ಷನ್ ಇರತಕ್ಕಂಥ ಒಂದು ರಚನೆನ ಏನಂತ ಕರೀತಾರೆ? P ಟೈಪ್ ಸೆಮಿ ಕಂಡಕ್ಟರ್ ಅಂತಾರ? ಅನ್ನಲ್ಲ. N ಟೈಪ್ ಸೆಮಿ ಕಂಡಕ್ಟರ್ ಅಂತಾರ? ಅನ್ನಲ್ಲ. ಇನ್ನು ಆಪ್ಷನ್ 3 ಇದೆ ಡಯೋಡ್. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ ಡಯೋಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಡಯೋಡ್ ಅಂದ್ರೇ ಏನು ಮಾಡಿರ್ತಾರೆ ಅಲ್ಲಿ P ಟೈಪ್ ಸೆಮಿ ಕಂಡಕ್ಟರ್, N ಟೈಪ್ ಸೆಮಿ ಕಂಡಕ್ಟರ್ ಏನು ಮಾಡಿರ್ತಾರೆ, ಒಂದರ ಪಕ್ಕ ಒಂದರಂತೆ ಜೋಡಿಸಿದಾಗ ನಮಗೊಂದು ಸಿಗತಕ್ಕಂಥ ಒಂದು ರಚನೆಯನ್ನ ಡಯೋಡ್ ಅಂತ ಕರಿತೀವಿ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಂದ್ರೆ ಡಯೋಡ್ ಅಂತ ಹೇಳ್ತೀವಿ. ಏನು? ಡಯೋಡು. ಸೊ ತಮ್ಮ ಗಮನದಲ್ಲಿ ಇರಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ 35 ನೋಡಿ. ಅನಿಲಗಳು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿರುತ್ತವೆ. ಅನಿಲಗಳು ಅಂದ್ರೆ ಏನಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ? ಗ್ಯಾಸಸ್ ಅಂತ ಕರಿತೀವಿ. ಸೊ ಗ್ಯಾಸಸ್ನಲ್ಲಿ ಇರತಕ್ಕಂಥ ಪ್ರಾಪರ್ಟೀಸು ಯಾವಿದೆ? ಪ್ರಾಪರ್ಟೀಸ್ ಆಫ್ ದ ಗ್ಯಾಸಸ್ ಏನು? ನಿರ್ದಿಷ್ಟ ಗಾತ್ರ ಅಂದ್ರೆ ಏನಂತ ಹೇಳ್ತೀವಿ ನಾವು? ವಾಲ್ಯೂಮ್ ಅಂತ ಕರಿತೀವಿ. ಆಕಾರ ಅಂದ್ರೆ ಸೇಪ್ ಅಂತ ಹೇಳ್ತೀವಿ, ಹೌದಾ? ಒಂದೇ ದಿಕ್ಕಿನಲ್ಲಿ ಒತ್ತಡ, ಪ್ರೆಷರ್ ಇನ್ನು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದಿದ್ರಾಗಿರ್ಬೋದು? ಪ್ರಾಪರ್ಟಿ ಆಫ್ ದ ಗ್ಯಾಸಸ್, ಅನಿಲಗಳ ಒಂದು ಲಕ್ಷಣ ಯಾವುದು? ಅದಕ್ಕೆ ಅನಿಲಕ್ಕೆ ಏನಾದರೂ ವಾಲ್ಯೂಮ್ ಇರುತ್ತಾ? ವಾಲ್ಯೂಮ್ ಅಂತೂ ಇರಲ್ಲ. ಅದಕ್ಕೆ ಏನಾದರೂ ಆಕಾರ ಅಂದರೆ ಸೇಪ್ ಏನಾದರೂ ಇರುತ್ತಾ? ಇದು ಕೂಡ ಇರಲ್ಲ. ಒಂದೇ ದಿಕ್ಕಿನಲ್ಲಿ ಏನಾದರೂ ಗ್ಯಾಸಸ್ ಒತ್ತಡ ಇರಲ್ಲ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಂದರೆ ಇದಕ್ಕೆ ಯಾವುದು ಅಲ್ಲ ಅಂತಕ್ಕಂಥ ಆಯ್ಕೆ. ಯಾಕೆಂದರೆ
ಇಲ್ಲಿ ಅನಿಲ ಅಂದರೆ ಗ್ಯಾಸು, ಗ್ಯಾಸ್ ಅಂದರೆ ಹವೆ, ಗಾಳಿ ಅಂತ ಹೇಳ್ತೀವಿ. ಸೊ ಗಾಳಿ ಏನಾದರೂ ಒಂದು ವಾಲ್ಯೂಮ್ ಇರುತ್ತಾ? ಇರಲ್ಲ. ಇಂತಿಷ್ಟು ಗಾಳಿ ಅಂತ ನಮಗೇನು ಗೊತ್ತು ಕೂಡ ಆಗಲ್ಲ. ಅದಕ್ಕೆ ಏನಾದರೂ ಒಂದು ಸೇಫ್ಟಿ ಅಂತ ಗೊತ್ತಾಗುತ್ತಾ? ಗೊತ್ತಾಗಲ್ಲ, ಹೌದಾ? ಸೊ ಜಸ್ಟ್ ಕನೆಕ್ಷನ್ ಮಾಡಿ ನೀವು ಈಗ ರೂಮ್ನಲ್ಲಿ ಇದ್ದೀರ. ಸೊ ರೂಮ್ನಲ್ಲಿ ಎಷ್ಟು ಗಾಳಿ ಇದೆ, ಎಷ್ಟು ಯಾವ ಒಂದು ಅನಿಲ ಪ್ರಯಾಣ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತೇ ಆಗಲ್ಲ. ನಿಮಗೂ ಗೊತ್ತಾಗಲ್ಲ, ನಮಗೂ ಕೂಡ ಗೊತ್ತಾಗಲ್ಲ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಪೈಕಿ ಯಾವುದೇ ಒಂದು ಆಪ್ಷನ್ ಇದಕ್ಕೆ ಸರಿ ಆಗಲ್ಲ. ಅದು ಆಗೋದು ಯಾವುದು ಆಪ್ಷನು? ಯಾವುದು ಅಲ್ಲ ಅಂತಕ್ಕಂಥ ಆಪ್ಷನ್ ಇದಕ್ಕೆ ಅನ್ವಯ ಆಗುತ್ತೆ. ಹೌದಾ? ವಾಲ್ಯೂಮ್ ಆಗಲ್ಲ, ಸೇಫ್ ಆಗಲ್ಲ, ಪ್ರೆಷರ್ ಕೊಡೋದಕ್ಕೆ ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. 36 ಕ್ವಶನ್ ನೋಡಿ. ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಹೆಚ್ಚಾಗಿ ಬಲೂನು ಒಡೆಯುತ್ತದೆ ಏಕೆ? ಸೊ ಚಳಿಗಾಲ ಮತ್ತು ವಿಂಟರ್ ಸೀಸನ್ ಮತ್ತು ಏನು ಸಮ್ಮರ್ ಸೀಸನ್ನ ಕನ್ಸಿಡರ್ ಮಾಡಿದ್ರೆ ಬಲೂನು ಹೆಚ್ಚಾಗಿ ಒಡೆಯುತ್ತೆ ಯಾಕೆ? ಯಾವ ಟೈಮ್ನಲ್ಲಿ? ಸಮ್ಮರ್ ಸೀಸನ್ನಲ್ಲಿ, ಬೇಸಿಗೆ ಟೈಮಲ್ಲಿ, ಹೌದಾ? ಸೊ ಬೇಸಿಗೆ ಟೈಮ್ನಲ್ಲಿ ಯಾಕೆ ಹೊಡೆಯುತ್ತೆ? ಆಪ್ಷನ್ ನೋಡಿ. ಬಿಸಿಲು ಏನಾದರೂ ಜಾಸ್ತಿ ಇರುತ್ತಾ? ಇರುತ್ತೆ. ಗಾಳಿ ಕಡಿಮೆ ಇರುತ್ತಾ? ಅದು ಕೂಡ ಇರುತ್ತೆ. ಗಾಳಿ ಹೆಚ್ಚಿಗಿರುತ್ತೆ. ಸೊ ಇದು ಕೂಡ ಕೆಲವೊಂದು ಟೈಮ್ನಲ್ಲಿ ಇರುತ್ತೆ. ಓಕೆ, ಡ ಆಪ್ಷನ್ ನೋಡಿ. ಪರಿಸರದ ತಾಪದಿಂದ ಗಾತ್ರ ಹೆಚ್ಚಳವಾಗಲು ಆಸ್ಪದವಿಲ್ಲದೆ ಒತ್ತಡ ಹೆಚ್ಚಾಗಿ ಬಲೂನು ಒಡೆಯುತ್ತೆ. ಸೊ ಇದಕ್ಕೆ ಯಾವ ಆಪ್ಷನ್ ಕರೆಕ್ಟ್ ಅಂತ ನೀವು ಗೆಸ್ ಮಾಡ್ತೀರಾ? ಗೆಸ್ ಮಾಡಿ. ಬೇಸಿಗೆ ಟೈಮ್ನಲ್ಲಿ ಯಾಕೆ ಬಲೂನು ಒಡೆಯುತ್ತೆ? ಚಳಿಗಾಲದಲ್ಲಿ ಒಡೆಯೋದಿಲ್ಲ, ಒಡೆಯುತ್ತೆ, ಬಟ್ ಹೆಚ್ಚಾಗಿ ಒಡೆಯೋದು ಬೇಸಿಗೆ ಟೈಮ್ನಲ್ಲಿ ಅಂತ ಹೇಳಿದ್ದಾರೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ಒಡೆಯುತ್ತೆ. ಯಾಕೆ? ಬಿಸಿಲು ಜಾಸ್ತಿ ಇದ್ದು ಹೊಡಿತಾ? ಇಲ್ಲ, ಇದು ರಾಂಗ್ ಆನ್ಸರ್. ಗಾಳಿ ಕಡಿಮೆ ಇರುತ್ತೆ. ಗಾಳಿ ಕಡಿಮೆಯಲ್ಲಿ ಹೆಚ್ಚಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಗಾಳಿ ಜಾಸ್ತಿ ಇದ್ದರೆ ಬಲೂನು ಆ ಕಡೆ ಈ ಕಡೆ ಹಾಕೊಂಡು ಹೋಗಿಬಿಡುತ್ತೆ, ಹೌದಾ? ಸೊ ಗಾಳಿ ಕಡಿಮೆ ಇರುತ್ತೆ, ಇದು ಕೂಡ ಆಗಲ್ಲ. ಗಾಳಿ ಹೆಚ್ಚಿಗಿರುತ್ತೆ, ಇದು ಕೂಡ ಆಗಲ್ಲ. ಹಾಗಾದರೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಪರಿಸರದ ತಾಪದಿಂದ ಗಾತ್ರ ಹೆಚ್ಚಳವಾಗಲು ಆಸ್ಪದವಿಲ್ಲದೆ ಏನಾಗುತ್ತೆ? ಅದರ ಒತ್ತಡ ಹೆಚ್ಚಾಗಿ ಆ ಟೈಮ್ನಲ್ಲಿ ಬಲೂನು ಒಡೆಯುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ನೋಡಿ, ಬೇಸಿಗೆ ಟೈಮ್ ಏನಾಗುತ್ತೆ? ಬಿಸಿಲು ಜಾಸ್ತಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಎನ್ವೈರ್ಮೆಂಟ್ ಟೆಂಪ್ರೇಚರು ಜಾಸ್ತಿ ಇರೋದ್ರಿಂದ ಆ ಬಲೂನು ನಿಮ್ಗೊಂದು ಗೊತ್ತಿರಲಿ, ಎಷ್ಟು ಜಾಸ್ತಿ ಟೆಂಪ್ರೇಚರ್ ಇರುತ್ತೆ ಆ ಟೆಂಪ್ರೇಚರ್ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಅದರ ಒಂದು ಗಾತ್ರ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಬೇಸಿಗೆ ಟೈಮ್ನಲ್ಲಿ. ನಾನು ಹೇಳ್ತೀನಿ ಬೇಸಿಗೆ ಟೈಮ್ನಲ್ಲಿ, ಚಳಿಗಾಲದಲ್ಲಿ ಅಲ್ಲ. ಸೊ ಬೇಸಿಗೆ ಟೈಮ್ ಏನಾಗುತ್ತೆ? ಹವೆ ಏನಾದ್ರು ಬಲೂನ್ ತುಂಬಿದಾಗ ಆ ಬಲೂನ್ ಇರ್ತಕ್ಕಂಥ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹೆಚ್ಚಾದಾಗ ಏನಾಗುತ್ತೆ? ಆ ಬಲೂನ್ಗೆ ಜಾಸ್ತಿ ಉಬ್ಬೋದಕ್ಕೆ ಆಗಲ್ಲ. ಸೊ ಹೀಗಾಗಿ ಏನಾಗುತ್ತೆ? ಅದು ಒತ್ತಡ ಹೆಚ್ಚಾಗಿ ಏನಾಗುತ್ತೆ? ಆ ಬಲೂನಲ್ಲಿ ಒಡೆದು ಹೋಗುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಅಂದರೆ ಆಪ್ಷನ್ ಡ, ಪರಿಸರದ ತಾಪದಿಂದ ಗಾತ್ರ ಹೆಚ್ಚಳವಾಗಲು ಆಸ್ಪದವಿಲ್ಲದೆ ಒತ್ತಡ ಹೆಚ್ಚಾಗಿ ಬಲೂನು ಒಡೆಯುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಕ್ವಶನ್ ನಂಬರ್ 37 ನೋಡಿ ಏನು ಹೇಳುತ್ತೆ. DNA ರಚನೆಯನ್ನು ಮೊದಲು ವಿವರಿಸಿದವರು ಯಾರು? ಸೊ ಈ ಕ್ವಶನ್ನ PC 2016ರಲ್ಲಿ ಕೂಡ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಕೋಶ ಕೇಂದ್ರದ ಆಮ್ಲಗಳು ಅಂದರೆ ನ್ಯೂಕ್ಲಿಕ್ ಆಸಿಡ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಆ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇದು. DNA ರಚನೆಯನ್ನು DNA ರಚನೆಯನ್ನು ಫಸ್ಟ್ ಟೈಮ್ ಒಂದು ವಿವರಣೆಯನ್ನು ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಸೊ ಆಯ್ಕೆ ನೋಡಿ. ಚಾರ್ಲ್ಸ್ ಡಾರ್ವಿನ್ ಇದೆ, ಗ್ರೆಗರ್ ಮೆಂಡಲ್ ಇದೆ, ಡಾಕ್ಟರ್ MS ಸ್ವಾಮಿನಾಥನ್ ಇದೆ, 4ನೇದು ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸೊ ಸರಿಯಾದ ಆನ್ಸರ್ ಏನಂತ ನೋಡೋಕ್ಕಿಂತ ಮುಂಚೆ ಸೊ ಚಾರ್ಲ್ ಡಾರ್ವಿನ್ಸ್ ಅವರು ಏನು ಮಾಡಿದ್ರು, ಗ್ರೆಗರ್ ಮೆಂಡಲ್ ಅವರು ಏನು ಮಾಡಿದ್ರು, ಡಾಕ್ಟರ್ MS ಸ್ವಾಮಿನಾಥನ್ ಸರ್ ಏನು ಮಾಡಿದ್ರು, ವ್ಯಾಟ್ಸನ್ ಕ್ರಿಕ್ ಅವರು ಏನು ಮಾಡಿದ್ರು ಅಂತ ನಿಮಗೆ ಏನಾದರೂ ಗೊತ್ತಾಗಿದ್ರೆ ಇದರ ಒಂದು ಸರಿಯಾದ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಈ ನಮ್ಮ ಚಾರ್ಲ್ ಡಾರ್ವಿನ್ಸ್ ಅವ್ರನ್ನ ನಾವು ತಗೊಂಡ್ರೆ, ಸೊ ಚಾರ್ಲ್ ಡಾರ್ವಿನ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಜಾತಿಯ ಜೀವಿಗಳು ಸಾಮಾನ್ಯ ಪೂರ್ವಜರಿಂದ ಬಂದಿವೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ನಮ್ಮ ಚಾರ್ಲ್ಸ್ ಡಾರ್ವಿನ್ ಸರ್ ಅವರು. ಅಂದರೆ ಎಲ್ಲ ಜಾತಿಯ ಜೀವಿಗಳು ಸಾಮಾನ್ಯವಾಗಿ ಪೂರ್ವಜರಿಂದ ಬಂದಿವೆ ಅಂತ ಹೇಳಿದವರೇ ಇವರೇ. ಓಕೆ. ಇನ್ನು ಗ್ರೆಗರ್ ಮೆಂಡಲ್ ಅವ್ರನ್ನ ತಗೊಂಡ್ರೆ ಒಂದು ಬಟಾಣಿ ಇರುತ್ತಲ್ವ, ಸೊ ಆ ಬಟಾಣಿ ಸಸ್ಯದ ಆನುವಂಶಿಕತೆ ಬಗ್ಗೆ ಹೇಳಿಕೊಟ್ಟವ್ರೆ ಇವರೇ. ಆನುವಂಶಿಕತೆ
ಆನುವಂಶಿಕತೆಯ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಟ್ಟವ್ರೆ. ಇವರು ಯಾರು? ಡಾಕ್ಟರ್ ಗ್ರೆಗರ್ ಮೆಂಡೆಲ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಡಾಕ್ಟರ್ MS ಸ್ವಾಮಿನಾಥನ್ ಅವ್ರನ್ನ ನಾವು ನೋಡಿದ್ರೆ ಇವ್ರನ್ನ ಏನಂತ ಹೇಳ್ತೀವಿ? ಆಲ್ರೆಡಿ ಇವ್ರ ಬಗ್ಗೆ ನೀವೆಲ್ಲ ಸ್ಟಡಿ ಮಾಡಿದ್ದೀರಾ. ಏನಂತ ಹೇಳ್ತೀರಿ? ಭಾರತದ ಹಸಿರು ಕ್ರಾಂತಿಯ ಜನಕ ಅಂತ ಹೇಳ್ತೀವಿ. ಭಾರತದ ಹಸಿರು ಕ್ರಾಂತಿಯ ಜನಕ, ಹಸಿರು ಕ್ರಾಂತಿಯ ಜನಕ ಅಂತ ಇವ್ರನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಹೌದಾ? ಡಾಕ್ಟರ್ MS ಸ್ವಾಮಿನಾಥನ್ ಸರ್ನ. ಇನ್ನು ಉಳಿದ 4ನೇ ಆಪ್ಷನ್ಗಳಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತ ಕೊಟ್ಟಿದ್ರೆ, ಸೊ ಇವರು ಏನು ಮಾಡ್ತಾರಪ್ಪ ಅಂದರೆ ಪ್ರಪ್ರಥಮ ಬಾರಿಗೆ DNA ರಚನೆಯನ್ನು ವಿವರಣೆ ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಅಂತ ನಾವು ಹೇಳ್ತೀವಿ. ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥ ವಿಜ್ಞಾನಿಗಳು DNA ರಚನೆಯನ್ನು ಮೊದಲ ಬಾರಿಗೆ ವಿವರಣೆಯನ್ನು ಕೊಟ್ಟಿರ್ತಾರೆ. ಸೊ ಈ ಕ್ವಶನ್ PC 2016 ಕೂಡ ಕೇಳಿದ್ದಾರೆ. ಸೊ ಹೀಗಾಗಿ PC ಎಕ್ಸಾಮ್ ಯಾರ್ಯಾರು ತಯಾರು ಮಾಡ್ತಾ ಇದ್ರೆ ಸೊ ಅವ್ರಿಗೆ ಕೂಡ ಇದು ಯೂಸ್ ಆಗ್ತಕ್ಕಂಥ ಕ್ವಶನ್ ಅಂತ ಹೇಳ್ಬೋದು. ಅದೇ ರೀತಿ ಸದ್ಯ ಜಸ್ಟ್ ನಾವು ತಗೊಳ್ತಿರೋದು TET ಎಕ್ಸಾಮ್ ಮತ್ತು ಸೆಂಟ್ರಲ್ TETಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು. ಓಕೆ, ನೋ ಡೌಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ, 38 ಕ್ವಶನ್ ನೋಡಿ. 38 ನಂಬರ್. ನ್ಯೂಕ್ಲಿಕ್ ಆಮ್ಲಗಳು ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ? ನ್ಯೂಕ್ಲಿಕ್ ಆಮ್ಲ ಅಂದ್ರೆ ಏನು? ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಹೌದಾ? ನ್ಯೂಕ್ಲಿಕ್ ಆಸಿಡ್ಸ್. ಸೊ ಈ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಮೇಡ್ ಅಪ್ ಆಫ್ ಅಂತ ಒಂದು ಕ್ವಶನ್ ಬಂದಿರುತ್ತೆ ನೋಡಿ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ? ಪೆಂಟೋಸ್ ಶುಗರ್ ಇದೆ, ನೈಟ್ರೋಸ್ ಬೇಸ್ ಇದೆ, ಫಾಸ್ಫೇಟ್ ಗ್ರೂಪ್ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾವು 1 by 1 ನೋಡೋಣ. ಪೆಂಟೋಸ್ ಶುಗರ್ ಅಂದ್ರೆ ಏನಿರುತ್ತೆ? ಇದರಲ್ಲಿ DNA ಮತ್ತು RNA ಎರಡೂ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಎರಡರಲ್ಲಿ ಕೂಡ ಇದು ಪ್ರೆಸೆಂಟ್ ಇರುತ್ತೆ, DNA ಮತ್ತು RNA ನಲ್ಲಿ. ಹೌದಾ? ಇನ್ನು ಈ ಸೆಕೆಂಡ್ ನೈಟ್ರೋಜನ್ ಬೇಸ್ ತಗೊಂಡ್ರೆ ಇದರಲ್ಲಿ ಏನಿರುತ್ತೆ? ಪ್ಯೂರಿನ್ಸ್ ಮತ್ತು ಪಿರಾಮಿಡಿನ್ಸ್ ಪ್ರೆಸೆಂಟ್ ಇರುತ್ತೆ. ಪ್ಯೂರಿನ್ಸ್ ಇನ್ನೊಂದು ಪಿರಾಮಿಡಿನ್ಸ್, PYRAMIDENS ಪಿರಾಮಿಡಿನ್ಸ್. ಸೊ ಈ ಪ್ಯೂರಿನ್ಸ್ನ ನಾವು ಏನಾದರೂ ತಗೊಂಡ್ರೆ ಪ್ಯೂರಿನ್ಸ್ ಏನಿರುತ್ತೆ? ಒಂದು ಅಡೆನಿನ್ ಇರುತ್ತೆ, ಇನ್ನೊಂದು ಗ್ವಾನಿನ್ ಅಂತಕ್ಕಂಥದ್ದು ಬರುತ್ತೆ. ಸೊ ಇದರ ಒಂದು ಉಂಗುರದ ರಚನೆಯಿಂದ ಏನಾಗುತ್ತೆ? ಈ ಪ್ಯೂರಿನ್ಸ್ ಅಂತಕ್ಕಂಥದ್ದು ತಯಾರಾಗಿರುತ್ತೆ. ಈ ಪಿರಾಮಿಡಿನ್ ನಾವು ಏನಾದರೂ ತಗೊಂಡ್ರೆ ಪಿರಾಮಿಡಿನಲ್ಲಿ ಇರೋದು 3 ಗ್ರೂಪ್ಸ್. ಯಾವುದು? C, T ಮತ್ತು U ಅಂತಕ್ಕಂಥ. C ಅಂದ್ರೆ ಏನು? ಸೈಟೋಸಿನು, T ಅಂದರೆ ಥೈಮಿನು, U ಅಂದರೆ ಯುರಾಸಿಲ್ ಅಂತಕ್ಕಂಥದ್ದು. ಸೊ ಈ ಒಂದು ಈ ಮೂರು ಕೂಡ್ಕೊಂಡು ಪಿರಾಮಿಡ್ಸ್ ಅಂತಕ್ಕಂಥ ತಯಾರಿರುತ್ತೆ. ಸೊ ಇದರ ಮೇನ್ ಗ್ರೂಪ್ ಯಾವುದಂದ್ರೆ ನೈಟ್ರೋಸ್ ಬೇಸ್ ಅಂತಕ್ಕಂಥ ತಯಾರಾಗಿರುತ್ತೆ. ಇನ್ನು ಫಾಸ್ಫೇಟ್ ಗ್ರೂಪ್ ತಗೊಂಡ್ರೆ ಸೊ ಇದು ಕೂಡ DNA ಮತ್ತು RNA ನಲ್ಲಿ ಕೂಡ ಇದು ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಅಲ್ಲಿ ಕ್ವಶನ್ ನೋಡಿ ಮತ್ತೆ, ನ್ಯೂಕ್ಲಿಕ್ ಆಮ್ಲಗಳು ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಏನಾಯ್ತು ಈಗ? ಸೊ ಆಪ್ಷನ್ A ಕೂಡ ಕರೆಕ್ಟ್ ಇದೆ, ಆಪ್ಷನ್ B ಕೂಡ ಕರೆಕ್ಟ್, C ಕೂಡ ಕರೆಕ್ಟ್, D ಕೂಡ ಕರೆಕ್ಟ್. ಸೊ ಹೀಗಾಗಿ ಇದರ ಒಂದು ಸರಿಯಾದ ಆನ್ಸರ್ ಏನಂದ್ರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ನ್ಯೂಕ್ಲಿಕ್ ಆಸಿಡ್ಸ್ನಲ್ಲಿ ಪೆಂಟೋಸ್ ಶುಗರ್ ಕೂಡ ಇರುತ್ತೆ, ನೈಟ್ರೋಜನ್ ಬೇಸ್ ಇರುತ್ತೆ, ಫಾಸ್ಫೇಟ್ ಗ್ರೂಪ್ ಕೂಡ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 39 ಕ್ವಶನ್ ನೋಡಿ. ಕಾಮನಬಿಲ್ಲು ಉಂಟಾಗಲು ಕಾರಣ. ಕಾಮನಬಿಲ್ಲು ಅಂದರೆ ರೇನ್ಬೋ ಉಂಟಾಗುತ್ತಲ್ಲ ಆಕಾಶದಲ್ಲಿ. ಸೊ ಆ ಒಂದು ಕಾಮನಬಿಲ್ಲು ಉಂಟಾಗಲು ಕಾರಣ ಏನಂತ ಕೇಳ್ತಾರೆ. ಓಕೆ, ಸೊ ಆಯ್ಕೆಗಳನ್ನು ನೋಡಿ. ಪ್ರತಿಫಲನ, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ರೆಫ್ಲೆಕ್ಷನ್ ಅಂತ ಹೇಳ್ತೀವಿ. ಎರಡನೇದು ವಕ್ರೀಭವನ ಅಂದರೆ ರೆಫ್ರಾಕ್ಷನ್ ಅಂತ ಹೇಳ್ತೀವಿ. ಮೂರನೇದು ಚದುರಿಸುವಿಕೆ, ಅದಕ್ಕೆ ಏನಂತ ಹೇಳ್ತೀವಿ? ಸ್ಕ್ಯಾಟ್ರಿಂಗ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ನಾಲ್ಕನೇದು ಬೆಳಕಿನ ವರ್ಣ ವಿಭಜನೆ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಆನ್ಸರ್? ಓಕೆ, ಜಸ್ಟ್ ನೋಡೋಣ. ಫಸ್ಟ್ ಆಫ್ ಆಲ್ ಪ್ರತಿಫಲನ ಅಂದ್ರೇನು? ಇಂಗ್ಲೀಷ್ನಲ್ಲಿ ರೆಫ್ಲೆಕ್ಷನ್ ಅಂತ ಹೇಳ್ತೀವಿ. ರೆಫ್ಲೆಕ್ಷನ್ ಅಂದ್ರೆ ಏನು? ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮಿರರ್ ಇಮೇಜ್ ಅಂತ ನಾವೇನು ಹೇಳ್ತೀವಿ? ಮಿರರ್ ಇಮೇಜಸ್ ನೋಡಿ. ಸಪೋಸ್ ನೀವು ಏನಾದರೂ ಒಂದು ಕೆರೆ ದಂಡೆಯಲ್ಲೋ ಅಥವಾ ಒಂದು ನದಿ ದಂಡೆಯಲ್ಲಿ ಏನಾದರೂ ನಿಂತಾಗ ನಿಮ್ಮ ಒಂದು ಪ್ರತಿಬಿಂಬ ನೀರಿನಲ್ಲಿ ಏನು ನಿಮ್ಗೆ ಕಾಣಿಸುತ್ತೋ ಅದಕ್ಕೆ ನಾವು ಮಿರರ್ ಇಮೇಜ್ ಅಂತ ಹೇಳ್ತೀವಿ. ಸೊ ಈ ಮಿರರ್ ಇಮೇಜ್ ಮುಖಾಂತರ ಏನಾದರೂ ಕಾಮನಬಿಲ್ಲು ಉಂಟಾಗುತ್ತಾ? ಸಾಧ್ಯನೇ ಇಲ್ಲ. ಸೊ ಹೀಗಾಗಿ ಆಪ್ಷನ್ A ಇದು ರಾಂಗ್ ಆನ್ಸರ್. ಇನ್ನು ಸೆಕೆಂಡು ವಕ್ರೀಭವನ, ರೆಫ್ರಾಕ್ಷನ್ ಅಂತ ಹೇಳ್ತೀವಿ. ರೆಫ್ರಾಕ್ಷನ್ ಅಂದ್ರೆ ಏನು? ಸಿಂಪಲ್ ಆಗಿ ಬೆಂಡಿಂಗ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ಬೆಂಡಿಂಗ್ ಆಫ್ ದ ಲೈಟ್. ಸಪೋಸ್ ನೀವು ಏನಾದರೂ ನಿಮ್ಮ ಬ್ಯಾಟ್ರಿ ಏನಾದರೂ ನೀವು ಟಾರ್ಚ್ನ ನೀರಿನೊಳಗಡೆ ಏನಾದರೂ ಅದ್ರ ಟಾರ್ಚ್ ನಾವು ಬಿಟ್ಟಾಗ ಏನಾಗುತ್ತೆ? ಲೈಟ್ ಅಲ್ಲಿ ಬೆಂಡ್ ಆಗುತ್ತೆ, ಸ್ಟ್ರೇಟ್ ಆಗಿ ಹೋಗಲ್ಲ, ಬಟ್ ಆ ಲೈಟ್ ಸ್ವಲ್ಪ ಬೆಂಡ್ ಆಗಿ ಮುಂದೆ ಟ್ರಾವೆಲ್ ಆಗುತ್ತೆ. ಸೊ ಹೀಗಾಗಿ ಅದಕ್ಕೆ ನಾವೇನಂತೀವಿ? ರೆಫ್ರಾಕ್ಷನ್ ಅಂತ ಹೇಳ್ತೀವಿ ಅಥವಾ ವಕ್ರೀಭವನ.
ಸೊ ಬೆಂಡಿಂಗ್ ಆಫ್ ಲೈಟ್ ಆಗೋದ್ರ ಮುಖಾಂತರ ಕಾಮನ್ ಬಿಲ್ ಉಂಟಾಗುತ್ತಾ? ಉಂಟಾಗಲ್ಲ. ಸೊ ಹೀಗಾಗಿ ಇದು ಕೂಡ ರಾಂಗ್ ಆನ್ಸರ್. ಆಪ್ಷನ್ ಬ ಕೂಡ ರಾಂಗ್ ಆನ್ಸರ್. ಇನ್ನು ಮೂರನೇದು ಸ್ಕ್ಯಾಟ್ರಿಂಗ್ ಆಫ್ ದ ಲೈಟು, ಚದುರಿಸುವಿಕೆ, ಮುಖಾಂತರ ಏನಾದರೂ ಆಗುತ್ತಾ? ಆಗಲ್ಲ. ಇನ್ನು ಕೊನೆಯದಾದ ಒಂದು ಆಪ್ಷನ್ ಉಳಿದಿದೆ, ಬೆಳಕಿನ ವರ್ಣ ವಿಭಜನೆ. ಸೊ ಈ ಬೆಳಕಿನ ವರ್ಣ ವಿಭಜನೆ ಆಗೋದ್ರಿಂದ ಏನಾಗುತ್ತೆ? ಕಾಮನ್ ಬಿಲ್ ಉಂಟಾಗುತ್ತೆ. ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು? ಸೂರ್ಯನ ಬೆಳಕನ್ನು ಏನು ಮಾಡ್ತೀವಿ, ಒಂದು ಗ್ಲಾಸ್ ಪ್ರಿಸಮ್ನ ಏನಾದರೂ ನಾವು ಹಾಯಿಸಿದಾಗ ಏನಾಗುತ್ತೆ? ಸೊ ನೀವೆಲ್ಲ ಸ್ಟಡಿ ಮಾಡಿದ್ವಿ, ಈ ಥರ ಒಂದು ಪ್ರಿಸಮ್ ಇರುತ್ತೆ. ಓಕೆ, ಒಂದು ಸ್ವಲ್ಪ ಪೆನ್ ಕಲರ್ ಚೇಂಜ್ ಮಾಡಿಬಿಡ್ತೀನಿ. ಓಕೆ, ಸೊ ಈ ಥರ ಒಂದು ಗ್ಲಾಸ್ ಪ್ರಿಸಮ್ ಇರುತ್ತಲ್ಲ, ಸೊ ಈ ಪ್ರಿಸಮ್ನಲ್ಲಿ ಏನು ಮಾಡ್ತೇವೆ ನೀವು ಒಂದು ಗ್ಲಾಸ್ ಸನ್ ರೇಸ್ನ ಇಲ್ಲಿ ಪಾಸ್ ಮಾಡ್ತೀವಿ. ಸೊ ಯಾವಾಗ ಪಾಸ್ ಮಾಡ್ತೀವಿ ಅವಾಗ ಏನಾಗುತ್ತೆ? ಅದರಲ್ಲಿ ಇರ್ತಕ್ಕಂತಹ ಏನು ಘಟಕಗಳೇನಾಗುತ್ತೆ? ವಿವಿಧ ಒಂದು ಬೇರೆ ಬೇರೆ ಬಣ್ಣದ ರೂಪದಲ್ಲಿ ಆ ರೇಸು ಹೊರಗಡೆ ಏನಾಗುತ್ತೆ? ಟ್ರಾವೆಲ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ? ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ. ಹೌದಾ? ಸೊ ಇದೇ ಒಂದು ಆಪ್ಷನ್ ಅಂದರೆ ಬೆಳಕಿನ ವರ್ಣ ವಿಭಜನೆ ಆಗೋದ್ರಿಂದ ಆಕಾಶದಲ್ಲಿ ಕಾಮನ್ ಬಿಲ್ ಉಂಟಾಗೋಕ್ಕೆ ಕಾರಣ ಅಂತ ಹೇಳ್ತೀವಿ. ಯಾವುದು? ಬೆಳಕಿನ ವರ್ಣ ವಿಭಜನೆ. ಫಸ್ಟ್ ಆಪ್ಷನ್ ನೋಡಿ, ಪ್ರತಿಫಲನೆ, ರಿಫ್ಲೆಕ್ಷನ್ ಅಂತೂ ಆಗಲ್ಲ, ವಕ್ರೀಭವನ ಆಗಲ್ಲ, ಚದುರಿಸುವಿಕೆ ಆಗಲ್ಲ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಬೆಳಕಿನ ವರ್ಣ ವಿಭಜನೆ ಅಂತ ಹೇಳ್ತೀವಿ. ಇದು ಇದರ ಒಂದು ಸರಿಯಾದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 40 ನೋಡಿ. ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ಲೇಸರ್ನ ಉಪಯೋಗ ಮಾಡ್ತಾರೆ? ಸೊ ಕಣ್ಣಿನೊಂದು ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆ ಕಣ್ಣಲ್ಲಿರೋ ಏನೇ ಪ್ರಾಬ್ಲಮ್ ಇದ್ರೂ ಅಲ್ಲೇ ಲೇಸರ್ ಲೈಟನ್ನು ಯೂಸ್ ಮಾಡ್ತಾರೆ. ಸೊ ಕ್ವಶನ್ ಅದೇ ಇರೋದಿಲ್ಲಿ, ಯಾವ ಒಂದು ಲೇಸರ್ನ ಉಪಯೋಗ ಮಾಡ್ತಾರೆ? ಸೊ ಆಪ್ಷನ್ ನೋಡಿ, ಘನಸ್ಥಿತಿ ಲೇಸರ್ ಏನಾದರೂ ಯೂಸ್ ಮಾಡ್ತಾರಾ, ಅನಿಲ್ ಲೇಸರ್ ಏನಾದರೂ ಯೂಸ್ ಮಾಡ್ತಾರಾ, ಅರೆವಾಹಕ ಲೇಸರು, ಎಕ್ಸಿಮರ್ ಲೇಸರ್ ಅಂತ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸೊ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಘನಸ್ಥಿತಿ ಲೇಸರ್ ಅಂದ್ರೆ ಏನು? ಘನಸ್ಥಿತಿ, ಸೊ ಇಲ್ಲಿ ಕೊಟ್ಟಿರೋ ಸ್ಪಷ್ಟವಾಗಿ ಘನಸ್ಥಿತಿ ಅಂದ್ರೆ ಏನಂತ ಹೇಳ್ತೀವಿ ನಾವು? ದೂರವನ್ನ ಕಂಡು ಹಿಡಿಯಲು ಉಪಯೋಗ ಮಾಡ್ತಕ್ಕಂಥ ಒಂದು ಲೇಸರ್ ಇದು. ದೂರವನ್ನ ಕಂಡು ಹಿಡಿಯಲು ಉಪಯೋಗ ಮಾಡ್ತಕ್ಕಂಥ ಒಂದು ಲೇಸರ್ ಲೈಟ್ ಅಂತ ಹೇಳ್ತೀವಿ. ಇದರಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದು ಯಾವ್ದು ಎಲಿಮೆಂಟ್ ಅಂದರೆ ಅದು ನಿಯೋಡೈಮಿಯಮ್ ಯೂಸ್ ಮಾಡ್ತಾರೆ. ND ಅಂದರೆ ನಿಯೋಡೈಮಿಯಮ್ ಯೂಸ್ ಮಾಡ್ತಾರೆ. ಆಮೇಲೆ ವೈಟನ್ ಯೂಸ್ ಮಾಡ್ತಾರೆ, ಎಟ್ರಿಯಮ್ನ ಯೂಸ್ ಮಾಡ್ತಾರೆ. ಸೊ ಇದೇನು ಮಾಡುತ್ತೆ ಅಂದರೆ ಒಂದು ಸಾಲಿಡ್ ಲೇಸರ್ನ ಇದು ರಿಲೀಸ್ ಮಾಡೋದ್ರ ಮುಖಾಂತರ ಆ ಒಂದು ದೂರವನ್ನು ನಮಗೆ ಕಂಡು ಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗಾಗಿ ಘನಸ್ಥಿತಿ ಲೇಸರ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಒಂದು ದೂರನ್ನು ಕಂಡು ಹಿಡಿಯೋ ಸಲುವಾಗಿ ಯೂಸ್ ಮಾಡ್ತಾರೆ. ಇನ್ನು ಅನಿಲ ಲೇಸರ್ ಅಂತ ಕೊಟ್ಟಿದ್ದಾರೆ, ಗ್ಯಾಸ್ ಲೇಸರ್ ಅಂತ ಯೂಸ್ ಮಾಡ್ತೀವಿ. ಸೊ ಗ್ಯಾಸ್ ಲೇಸರ್ನ ಎದಕ್ಕೆ ಯೂಸ್ ಮಾಡ್ತಾರೆ? ಕಠಿಣವಾದ ಏನು ವಸ್ತುಗಳಿರ್ತಾ ಸೊ ಅದನ್ನು ಕಟ್ ಮಾಡೋ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ. ಕಠಿಣವಾದ ವಸ್ತುಗಳನ್ನು ಕತ್ತರಿಸಲು ಉಪಯೋಗ ಮಾಡ್ತಕ್ಕಂಥ ಒಂದು ಲೇಸರ್ ಅಂತ ಹೇಳ್ತೇವೆ. ಇದರಲ್ಲಿ ಜಾಸ್ತಿ ಯೂಸ್ ಮಾಡೋದು ಹೀಲಿಯಂ ಮತ್ತು ನಿಯಾನ್ ಗ್ಯಾಸ್ನ ಇದರಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಹೀಲಿಯಂ ಮತ್ತು ನಿಯಾನ್ ಗ್ಯಾಸ್ಗಳೊಂದು ಮಿಶ್ರಣವನ್ನು ಇದರಲ್ಲಿ ಯೂಸ್ ಮಾಡ್ತಾರೆ. ಅದರಲ್ಲಿ ಗ್ಯಾಸ್ ಲೇಸರ್ನಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಅರೆವಾಹಕ ಲೇಸರ್ ಅಂದರೆ ಸೆಮಿಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ ನಾವು. ಸೆಮಿಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಈ ಸೆಮಿಕಂಡಕ್ಟರ್ ಲೇಸರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ನಿಮ್ಗೆ ಗೊತ್ತಿರ್ಬೋದು, ಇದರಲ್ಲಿ ಏನಂತಾರೆ ಅದಕ್ಕೆ ಲೇಸರ್ ಪ್ರಿಂಟಿಂಗ್ ಇರುತ್ತಲ್ವ, ಸೊ ಆ ಒಂದು ಪ್ರಿಂಟಿಂಗ್ನಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಎಲ್ಲಿ? ಲೇಸರ್ ಪ್ರಿಂಟಿಂಗ್ ಮಷಿನ್ನಲ್ಲಿ ಲೇಸರ್ ಪ್ರಿಂಟಿಂಗ್ ಇರುತ್ತಲ್ವ, ಸೊ ಆ ಒಂದು ಪ್ಲೇಸ್ನಲ್ಲಿ ಈ ಸೆಮಿಕಂಡಕ್ಟರ್ ಲೇಸರ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಎಕ್ಸಿಮರ್ ಲೇಸರ್ ಇದರಲ್ಲಿ ಇರೋದು ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಕ್ಲೋರಿನ್ನು ಇರುತ್ತೆ, ಫ್ಲೋರಿನ್ನು ಇರುತ್ತೆ, ಅದ್ರ ಬಿಟ್ಟರೆ ಆರ್ಗಾನ್ ಇರುತ್ತೆ, ಆಮೇಲೆ ಕ್ರಿಪ್ಟಾನ್ ಇರುತ್ತೆ, ಆಮೇಲೆ ಇನ್ನೊಂದು ಜಿನಾನ್, ಇವೆಲ್ಲದರ ಒಂದು ಮಿಕ್ಸರ್ನ ಅದರಲ್ಲಿ ಯೂಸ್ ಮಾಡ್ತಾರೆ. ಸೊ ಕ್ವಶನ್ ನೋಡಿ ಏನಾಗುತ್ತೆ ಇಲ್ಲಿ, ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯಾವ ಲೇಸರ್ನ ಉಪಯೋಗಿಸ್ತಾರೆ? ಸೊ ಕಣ್ಣಿನ ಚಿಕಿತ್ಸೆಗಾಗಿ ಯೂಸ್ ಮಾಡ್ತಕ್ಕಂಥ ಲೇಸರ್ ಯಾವುದಂದರೆ ಎಕ್ಸಿಮರ್ ಲೇಸರ್ ಅಂತ ಹೇಳ್ತೀವಿ. ಎಕ್ಸಿಮರ್ ಲೇಸರ್ನ ಯೂಸ್ ಮಾಡಿಕೊಂಡು ಒಂದು ಐ ಆಪರೇಷನ್ನ ಹಾಸ್ಪಿಟಲಲ್ಲಿ ಮಾಡ್ತಾ ಇರ್ತಾರೆ. ಸೊ ಮತ್ತೊಂದು ಸಲ ಹೇಳ್ತೀನಿ, ಘನಸ್ಥಿತಿ ಲೇಸರ್ ಅಂದರೆ ಒಂದು ದೂರವನ್ನು ಕಂಡು ಹಿಡಿಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ಇರತಕ್ಕಂಥ ಎಲಿಮೆಂಟ್ಸ್ ಯಾವುದು? ಒಂದು ನಿಯೋಡೈಮಿಯಮ್ ಮತ್ತು ಇನ್ನೊಂದು ಎಟ್ರಿಯಮ್ನ ಯೂಸ್ ಮಾಡ್ತಾರೆ. ಸೆಕೆಂಡು
ಅನಿಲ ಲೇಸರ್, ಗ್ಯಾಸ್ ಲೇಸರ್ ಅಂತ ಇರುತ್ತೆ. ಇದನ್ನು ಜಾಸ್ತಿ ಯೂಸ್ ಮಾಡೋದು ಕಠಿಣವಾದ ವಸ್ತುಗಳನ್ನು ಒಂದು ಕಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಮಿಶ್ರಣ ಯಾವುದು ಅಂದರೆ ಹೀಲಿಯಂ ಮತ್ತು ನಿಯಾನ್ ಗ್ಯಾಸ್ಗಳ ಒಂದು ಮಿಶ್ರಣ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಅರೆವಾಹಕ ಲೇಸರ್ ಅಂದರೆ ಸೆಮಿ ಕಂಡಕ್ಟರ್ ಲೇಸರ್ ಅಂತ ಹೇಳ್ತೀವಿ. ಇದನ್ನು ಜಾಸ್ತಿ ಯೂಸ್ ಮಾಡೋದು ಲೇಸರ್ ಪ್ರಿಂಟಿಂಗ್ ಮಷಿನ್ಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಕೊನೆಯದಾಗಿ ಎಕ್ಸಿಮರ್ ಲೇಸರ್ನ ಅಂದ್ರೆ ಏನು, ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಲೇಸರ್ ಅಂತ ಹೇಳ್ತೀವಿ. ಇದರಲ್ಲಿರೋದು ಕ್ಲೋರಿನ್ ಇರುತ್ತೆ, ಫ್ಲೋರಿನ್, ಆರ್ಗಾನ್, ಕ್ರಿಪ್ಟಾನ್, ಎಷ್ಟು ಗ್ಯಾಸ್ಗಳ ಒಂದು ಇವಷ್ಟು ಎಲಿಮೆಂಟ್ಸ್ಗಳ ಒಂದು ಮಿಶ್ರಣ ಅಲ್ಲಿ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇರ್ತಾರೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಕ್ವಶನ್ ನಂಬರ್ 41 ನೋಡಿ ಏನು ಹೇಳುತ್ತೆ. ವಸ್ತುಗಳು ತಮ್ಮ ಕಣಗಳ ಮೂಲಕ ಎಲೆಕ್ಟ್ರಾನ್ಗಳನ್ನು ಸರಾಗವಾಗಿ ಹರಿಯಲು ಬಿಡುತ್ತವೆ, ಅವುಗಳಿಗೆ ಏನೆನ್ನುವರು? ನೋಡಿ, ಯಾವುದೇ ಒಂದು ವಸ್ತು, ಫಾರ್ ಎಕ್ಸಾಂಪಲ್ ಒಂದು ಸಬ್ಸ್ಟೆನ್ಸ್ ಇದೆ, ಆ ಸಬ್ಸ್ಟೆನ್ಸ್ ಏನಾಗುತ್ತೆ, ತನ್ನಲ್ಲಿರ್ತಕ್ಕಂಥ ಕಣಗಳ ಮೂಲಕ ಎಲೆಕ್ಟ್ರಾನ್ಗಳನ್ನ ಸರಾಗವಾಗಿ ಹರಿಯಲು ಬಿಡುತ್ತೆ. ಅಂದರೆ ಫ್ಲೋ ಆಫ್ ಎಲೆಕ್ಟ್ರಾನ್, ಸಿಂಪಲ್ ಆಗಿ ಹೇಳಬೇಕಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸೊ ಯಾವ ಒಂದು ವಸ್ತು ಮಾಡ್ತಾ ಇರುತ್ತೆ? ಆಪ್ಷನ್ ನೋಡಿ, ಅವಾಹಕ, ವಾಹಕ, ಎಲೆಕ್ಟ್ರಾನ್, ಪ್ರೋಟಾನ್. ಏನು ಆನ್ಸರ್ ಹಾಗಾದ್ರೆ? ಏನು ಅವಾಹಕ ಅಂದ್ರೆ ಏನು? ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ, ಹೌದಾ? ಸೊ ನಾನ್ ಮೆಟಲ್ಸ್ ಏನಾದರೂ ಎಲೆಕ್ಟ್ರಾನ್ ಫ್ಲೋ ಮಾಡುತ್ತಾ? ಎಲೆಕ್ಟ್ರಾನ್ ಫ್ಲೋ ಅಂತೂ ಮಾಡಲ್ಲ. ಎಲೆಕ್ಟ್ರಾನ್ ಇದೆ, ಸೊ ಇದು ಆಪ್ಷನ್ ರಾಂಗ್. ಪ್ರೋಟಾನ್ ಏನಾದರೂ ಎಲೆಕ್ಟ್ರಾನ್ ಫ್ಲೋ ಮಾಡುತ್ತಾ? ಫ್ಲೋ ಮಾಡಲ್ಲ. ಹಾಗಾದ್ರೆ ಸರಿಯಾದ ಆನ್ಸರ್ ಏನಿದು? ವಾಹಕ. ವಾಹಕ ಅಂದ್ರೆ ಏನಂತ ಹೇಳ್ತೀವಿ ನಾವು? ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಮೆಟಲ್ಸ್ ಏನು ಮಾಡುತ್ತೆ, ಈಸಿಯಾಗಿ ತನ್ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಈಸಿಯಾಗಿ ಫ್ಲೋ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಂದರೆ, ವಸ್ತುಗಳು ತಮ್ಮ ಕಣಗಳ ಮೂಲಕ ಎಲೆಕ್ಟ್ರಾನ್ಗಳನ್ನು ಸರಾಗವಾಗಿ ಹರಿಯಲು ಬಿಡುತ್ತೆ, ಅವಕ್ಕೆ ಏನಂತ ಕರಿತೀವಿ? ವಾಹಕ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ 42 ಕ್ವಶನ್ ನೋಡಿ. ನೇರ ವಿದ್ಯುತ್ ಪ್ರವಾಹನ ಜಲೀಯ ದ್ರಾವಣದಲ್ಲಿ ಹರಿಸಿದಾಗ ಯಾವ ಕ್ರಿಯೆ ನಡೆಯುತ್ತೆ? ಅಂದರೆ ಜಲೀಯ ದ್ರಾವಣ ಅಂದ್ರೇನು? ಅಕ್ವೇಸ್ ಸೊಲ್ಯೂಷನ್ ಇರುತ್ತೆ ಅಂತ ಕನ್ಸಿಡರ್ ಮಾಡಿ. ಆ ಅಕ್ವೇಸ್ ಸೊಲ್ಯೂಷನ್ದಲ್ಲಿ ಕರೆಂಟ್ ಏನಾದರೂ ಫ್ಲೋ ಮಾಡಿದ್ರೆ, ಕರೆಂಟ್ ಫ್ಲೋ ಇನ್ ದ ಅಕ್ವೇಸ್ ಸೊಲ್ಯೂಷನ್, ದೆನ್ ವಾಟ್ ಹ್ಯಾಪನ್? ಏನಾಗುತ್ತೆ? ಉತ್ಕರ್ಷಣ ಕ್ರಿಯೆ ಆಗುತ್ತಾ? ಭೌತಿಕ ಕ್ರಿಯೆ, ವಿಭಜನೆ ಕ್ರಿಯೆ, ರಾಸಾಯನಿಕ ಕ್ರಿಯೆ. ಸೊ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ನೋಡಿ, ಒಂದು ಅಕ್ವೇಸ್ ಸೊಲ್ಯೂಷನ್ ಇರುತ್ತೆ, ಆ ಸೊಲ್ಯೂಷನ್ದಲ್ಲಿ ಕರೆಂಟ್ ಫ್ಲೋ ಮಾಡ್ತೀವಿ. ಸೊ ಫ್ಲೋ ಮಾಡಿದಾಗ ಏನಾಗುತ್ತೆ? ಉತ್ಕರ್ಷಣ ಕ್ರಿಯೆ ಆಗುತ್ತಾ? ಆಗಲ್ಲ. ಉತ್ಕರ್ಷಣೆ ಆಗುತ್ತಾ? ಆಗಲ್ಲ. ಭೌತಿಕ ಕ್ರಿಯೆ ಆಗುತ್ತಾ? ಅಂದರೆ ಫಿಸಿಕಲ್ ಏನಾದರೂ ಚೇಂಜಸ್ ಆಗುತ್ತಾ? ಏನೂ ಚೇಂಜಸ್ ಆಗಲ್ಲ, ಹೌದಾ? ವಿಭಜನೆ ಕ್ರಿಯೆ ಏನಾದರೂ ಆಗುತ್ತಾ? ವಿಭಜನೆ ಏನಾಗುತ್ತೆ? ಆಗಲ್ಲ. ಅಲ್ಲಿ ಆಗೋದೇನು? ರಾಸಾಯನಿಕ ಕ್ರಿಯೆ. ಯಾಕಂದರೆ ಇದು ಕೆಮಿಸ್ಟ್ರಿಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಇದು, ಹೌದಲ್ವಾ? ಅಂದರೆ ಇದು ಚಾಪ್ಟರ್ ಯಾವ್ದು ಬರ್ತದು? ಒಂದು ಅಯಾನಿಕ್ ವಾಹಕತೆ ಏನು ಬರ್ತಲ್ಲ, ಸೊ ಆ ಚಾಪ್ಟರ್ಗೆ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಏನಂದರೆ, ಒಂದು ಅಕ್ವಸ್ ಸೊಲ್ಯೂಷನ್ ಏನಾದರೂ ಕರೆಂಟ್ ಫ್ಲೋ ಮಾಡಿದಾಗ ಯಾವ ಕ್ರಿಯೆ ಆಗುತ್ತೆ? ಕೆಮಿಕಲ್ ಕ್ರಿಯೆ ಆಗುತ್ತೆ, ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನಲ್ಲಿ ಆಗ್ತಾ ಇರುತ್ತೆ. ಭೌತಿಕ ಕ್ರಿಯೆ, ವಿಭಜನೆ ಕ್ರಿಯೆ, ಉತ್ಕರ್ಷಣ ಕ್ರಿಯೆ ಅಲ್ಲಿ ಆಗಲ್ಲ. ಸೊ ಅಲ್ಲಿ ಆಗೋದೇನು? ಕೆಮಿಕಲ್ ರಿಯಾಕ್ಷನ್, ಅಥವಾ ಕನ್ನಡದಲ್ಲಿ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ, ಹೌದಾ? ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ 43 ನಂಬರ್ ಕ್ವಶನ್ ನೋಡಿ. ಕೋಶ ವಿಭಜನೆ ಯಾವ ಹಂತದಲ್ಲಿ, ಅಂದರೆ ಕೋಶ ವಿಭಜನೆ ಯಾವ ಹಂತದಲ್ಲಿ RNA ಮತ್ತು ಒಂದು ಪ್ರೋಟೀನದ ಉತ್ಪಾದನೆ ಆಗ್ತಾ ಇರುತ್ತೆ ಅಂತ ಕೇಳ್ತಾರೆ. ಕೋಶ ವಿಭಜನೆ ಅಂದ್ರೇನು? ಸೆಲ್ ಡಿವಿಷನ್. ಯಾವಾಗ ಈ ಒಂದು ಸೆಲ್ಸ್ ಒಂದು ಡಿವಿಷನ್ ಆಗ್ತಾ ಇರುತ್ತೆ, ಆ ಡಿವಿಷನ್ ಆಗೋ ಟೈಮ್ನಲ್ಲಿ RNA ಮತ್ತು ಪ್ರೋಟೀನ್ ಉತ್ಪಾದನೆ ಆಗುತ್ತೆ. ಆ ಉತ್ಪಾದನೆ ಆಗುತ್ತೆ ಅದು ಯಾವ ಹಂತದಲ್ಲಿ ಅಂತಕ್ಕಂಥ ಒಂದು ಕ್ವಶನಲ್ಲಿ ಕೇಳಿರ್ತಾರೆ. ಯಾವ ಹಂತದಲ್ಲಿ? ಆಪ್ಷನ್ ನೋಡಿ, G1 ಫೇಸ್, ಸಂಶ್ಲೇಷಿತ ಹಂತ, G2 ಫೇಸ್, ಯಾವುದು ಅಲ್ಲ. ಸೊ ಯಾವುದಲ್ಲ ಅಂತರೂ ಆಗಲ್ಲ. ಸೊ ಇದರ ನಂತರ ಬಿಟ್ಟು ಹಾಕ್ಬಿಡಿ, ಉಳಿದಿರೋದು 3 ಫೇಸು. ಸೊ ಫಸ್ಟ್ ಆಫ್ ಆಲ್ G2 ಫೇಸ್ನ ತೊಗೊಂಡ್ರೆ ಏನಾಗುತ್ತೆ? G2 ಫೇಸ್ನಲ್ಲಿ ಪ್ರೋಟೀನದ ಒಂದು ಉತ್ಪತ್ತಿಯಲ್ಲಿ ಪ್ರಾರಂಭ ಆಗ್ತಾ ಇರ್ತದೆ, ಪ್ರೊಡಕ್ಷನ್ ಆಫ್ ದ ಪ್ರೋಟೀನು. ಎಲ್ಲಿ ಇದು? G2 ಫೇಸ್ನಲ್ಲಿ ಪ್ರೊಡಕ್ಷನ್ ಆಫ್ ದ ಪ್ರೋಟೀನ್. ಸೊ ಈ ಒಂದು ಪ್ರೊಸೆಸ್ಸಲ್ಲಿ ಆಗ್ತಾ ಇರುತ್ತೆ. ಸಂಶ್ಲೇಷಿತ ಹಂತ ಅಂದ್ರೇನು? ಸಿಂಥೆಟಿಕ್ ಫೇಸ್ ಅಂತ ಕರಿತೀವಿ ನಾವು, ಸಿಂಥೆಟಿಕ್ ಫೇಸ್ ಅಂತ ಕರಿತೀವಿ. ಈ ಸಿಂಥೆಟಿಕ್ ಫೇಸ್ನಲ್ಲಿ ಏನಾಗ್ತಾ ಇರುತ್ತೆ? DNA ಮತ್ತು ಸೆಂಟ್ರಿಯೋಲ್ದ ಒಂದು ಉತ್ಪಾದನೆ ಆಗ್ತಾ ಇರುತ್ತೆ. DNA ಮತ್ತು ಸೆಂಟ್ರಿಯೋಲ್ ಅಂತ ಇರುತ್ತಲ್ಲ, ಸೊ ಅದರ ಒಂದು ಉತ್ಪತ್ತಿ ಅಲ್ಲಿ ಆಗ್ತಾ ಇರುತ್ತೆ, ಅದರಲ್ಲಿ ಸಿಂಥೆಟಿಕ್ ಫೇಸ್ನಲ್ಲಿ. ಇನ್ನು ಉಳಿದಿರೋದು ಈ G1 ಫೇಸು. ಸೊ G1 ಫೇಸ್ ಇದಕ್ಕೆ ಒಂದು ಸರಿಯಾದ ಒಂದು ಆಯ್ಕೆ ಅಂತ ಹೇಳ್ತೀವಿ. ಯಾವುದು? G1 ಫೇಸ್ ಇದರ ಒಂದು ಸರಿಯಾದ ಆನ್ಸರ್. G1 ಫೇಸ್ ಎದಕ್ಕಿದು?
ಕೋಶ ವಿಭಜನೆಯ ಜೀವನ್ ಫೇಸ್ನಲ್ಲಿ RNA ಮತ್ತು ಪ್ರೋಟೀನದ ಉತ್ಪಾದನೆ ಆಗ್ತಾ ಇರುತ್ತೆ. ಯಾವ ಹಂತದಲ್ಲಿ ಅಂತಕ್ಕಂಥದ್ದು ಜೀವನ್ ಫೇಸ್. G2 ಫೇಸ್ ಏನಾಗುತ್ತೆ, ಜಸ್ಟ್ ಪ್ರೋಟೀನ್ ಅಷ್ಟೇ ಉತ್ಪಾದನೆ ಆಗ್ತಾ ಇರುತ್ತೆ. ಬಟ್ ಜೀವನ್ ಫೇಸ್ನಲ್ಲಿ RNA ಮತ್ತು ಪ್ರೋಟೀನ್ ಎರಡರ ಕೂಡ ಒಂದು ಉತ್ಪಾದನೆ ಆಗ್ತಾ ಇರುತ್ತೆ. ಇನ್ನು ಸಂಶ್ಲೇಷಿತ ಹಂತ ಅಂದ್ರೆ ಏನು, ಸಿಂಥೆಟಿಕ್ ಫೇಸ್ ಅಂತ ಹೇಳ್ತೀವಿ. ಇದರಲ್ಲಿ DNA ಮತ್ತು ಸೆಂಟ್ರಿಯೋಲ್ ಎರಡರದ ಒಂದು ಉತ್ಪಾದನೆ ಆಗ್ತಾ ಇರುತ್ತೆ. ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ G1 ಫೇಸ್ ಅಂತ ಹೇಳ್ತೀವಿ. G1 ಫೇಸ್ನಲ್ಲಿ ಒಂದು DNA ಮತ್ತು ಪ್ರೋಟೀನ್ ಉತ್ಪಾದನೆ ಆಗ್ತಾ ಇರುತ್ತೆ. ನಿಮಗೆ ಕ್ವಶನ್ ಇದೇ ಥರ ಬರುತ್ತೆ ಅಂತಿಲ್ಲ ಸ್ನೇಹಿತರೆ. ನಿಮ್ಗೆ ಕ್ವಶನ್ನು ಇದರ ಹೀಗೂ ಕೇಳ್ತಾರೆ, ಇನ್ನೊಂದು ಥರ ಕ್ವಶನ್ಗಳನ್ನು ಕೂಡ ಕೇಳ್ಬೋದು. ಕೋಶ ವಿಭಜನೆಯ ಯಾವ ಹಂತದಲ್ಲಿ ಈ DNA RNA ಮತ್ತು ಪ್ರೋಟೀನ್ ಇದರ ಜಾಗದಲ್ಲಿ DNA ಮತ್ತು ಸೆಂಟ್ರಿಯೋಲ್ ಕೂಡ ಕೊಟ್ಟಿರ್ತಾರೆ. ಸೊ ತಮಗೆ ಗೊತ್ತಿಲ್ಲ. ಅಥವಾ G2 ಫೇಸ್ನಲ್ಲಿ ಯಾವುದರ ಒಂದು ಉತ್ಪಾದನೆ ಆಗುತ್ತೆ ಅದು ಕೂಡ ಕೇಳ್ಬೋದು. ಪ್ರೊಡಕ್ಷನ್ ಆಫ್ ದ ಪ್ರೋಟೀನು. G1 ಫೇಸ್ನಲ್ಲಿ ಯಾವುದರ ಉತ್ಪಾದನೆ ಆಗುತ್ತೆ, RNA ಮತ್ತು ಪ್ರೋಟೀನ್ಗಳನ್ನು ಕೂಡ ಕೇಳ್ಬೋದು. ಅಲ್ಲಾಂದರೆ ಡೈರೆಕ್ಟ್ ಈ ಜಸ್ಟ್ ಕೇಳಿದಲ್ಲ, RNA ಮತ್ತು ಪ್ರೋಟೀನ್ ಉತ್ಪಾದನೆ ಯಾವ ಹಂತದಲ್ಲಿ ಆಗುತ್ತೆ, ಯಾವ ಹಂತದಲ್ಲಿ G1 ಫೇಸ್ದಲ್ಲಿ ಆಗುತ್ತೆ. ಸೊ ಈ ಥರ ಕ್ವಶನ್ಗಳನ್ನ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗೋ ಥರ ನಿಮ್ಗಲ್ಲಿ ಕೇಳಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 44 ನೋಡಿ ಏನು ಹೇಳುತ್ತೆ. ಕ್ಯಾರಿಯೋಕೈನೆಸಿಸ್ ಎಂದರೆ, ಕ್ಯಾರಿಯೋಕೈನೆಸಿಸ್ ಅಂದ್ರೆ ಏನು? ಕೋಶ ಕೇಂದ್ರದ ವಿಭಜನೆ, ಕೋಶ ರಸದ ವಿಭಜನೆ, ಸಮಭಾಜಕ ಕೋಶ ವಿಭಜನೆ, ಸಂಖ್ಯಾಕ್ಷಣ ಕೋಶ ವಿಭಜನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದ್ರೆ ಕೋಶ ಕೇಂದ್ರದ ವಿಭಜನೆ ಅಂದ್ರೆ ಅದಕ್ಕೆ ನಾವು ಕ್ಯಾರಿಯೋಕೈನೆಸಿಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸಮಭಾಜಕ ಕೋಶ ವಿಭಜನೆ ಅಂದ್ರೆ ಇನ್ನೊಂದು ಮೀನಿಂಗ್ ಅದಕ್ಕೇನು, ಇಂಗ್ಲಿಷ್ನಲ್ಲಿ ನಾವು ಮೈಟೋಸಿಸ್ ಅಂತ ಹೇಳ್ತೀವಿ. ಮೈಟೋಸಿಸ್. ಆಮೇಲೆ ಸಂಖ್ಯಾಕ್ಷಣ ವಿಭಜನೆ ಅಂದ್ರೆ ಮಿಯಾಸಿಸ್ ಅಂತ ಹೇಳ್ತೀವಿ. ಮೈಟೋಸಿಸ್ ಎರಡು ಏನಿದೆ, ಮೈಟೋಸಿಸ್ ಮಿಯಾಸಿಸ್ ಕೋಶ ವಿಭಜನೆಯ ಒಂದು ಹಂತ ಅಂತ ಹೇಳ್ತೀವಿ. ಹೌದಲ್ವಾ? ಕೋಶ ವಿಭಜನೆಯ ಹಂತಗಳು ಅಂತ ನಾವು ಹೇಳ್ತೀವಿ. ಯಾವುದು? ಮೈಟೋಸಿಸ್ ಮತ್ತೆ ಮಿಯಾಸಿಸ್ನ. ಇನ್ನು ಉಳಿದ ಕೋಶ ರಸದ ವಿಭಜನೆ ಏನಾದ್ರು ಆಗುತ್ತೆ, ಬಟ್ ಅದಕ್ಕೆ ಕ್ಯಾರಿಯೋಕೈನೆಸಿಸ್ ಅನ್ನಲ್ಲ. ಸೊ ಹೀಗಾಗಿ ಕ್ಯಾರಿಯೋಕೈನೆಸಿಸ್ ಅಂದ್ರೇನು? ಕೋಶ ಕೇಂದ್ರದ ವಿಭಜನೆ ಅಂತ ಹೇಳ್ತೀವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಪ್ಷನ್ ಎ, ಕೋಶ ಕೇಂದ್ರದ ವಿಭಜನೆ. ಓಕೆ, ಸೊ ಲಕ್ಷ ಇಟ್ಕೊಳ್ಳಿ. ಮೈಟೋಸಿಸ್, ಮಿಯಾಸಿಸ್, ಕೋಶ ಕೇಂದ್ರ ವಿಭಜನೆ, ಕೋಶ ರಸದ ವಿಭಜನೆ ಇವೆಲ್ಲವೂ ಕೂಡ ಏನಾಗುತ್ತೆ, ಆ ಒಂದು ಪ್ರೊಸೆಸ್ನಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾವಾಗ? ಒಂದು ಸೆಲ್ ಡಿವಿಷನ್ ಆಗುವ ಟೈಮ್ನಲ್ಲಿ. ಓಕೆ, ಕ್ಯಾರಿಯೋಕೈನೆಸಿಸ್ ಅಂದ್ರೇನು? ಕೋಶ ಕೇಂದ್ರದ ವಿಭಜನೆ. ಓಕೆ, ಮೈಟೋಸಿಸ್ ಮಿಯಾಸಿಸ್ ಅಂದ್ರೇನು? ಕೋಶ ವಿಭಜನೆ ಒಂದು ಹಂತ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 45 ನೋಡಿ ಏನಿರುತ್ತೆ. ನಿರ್ವಾತದಲ್ಲಿ ಶಬ್ದದ ವೇಗ. ನಿರ್ವಾತ ಅಂದ್ರೇನು ಅಂತ ಹೇಳ್ತೀವಿ ನಾವು? ಗದ್ದಲ ಇರಲಾರದ ಒಂದು ಪ್ಲೇಸ್ ಅಂತ ಹೇಳ್ತೀವಿ. ಗದ್ದಲ ಇರಲಾರದ ಸ್ಥಳ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವಂತ ಕರಿತೀವಿ ಶುದ್ಧ ಕನ್ನಡದಲ್ಲಿ ನಿರ್ವಾತ ಅಂತ ಕರಿತೀವಿ. ಅಂದ್ರೆ ಗದ್ದಲ ಇರಲಾರದ ಸ್ಥಳದಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ನೀವು ಹೇಳಿ. ಆಪ್ಷನ್ ನೋಡಿ. 0, 330 ಮೀಟರ್ ಪರ್ ಸೆಕೆಂಡ್ ಇದೆ, 1500 ಮೀಟರ್ ಪರ್ ಸೆಕೆಂಡ್ ಇದೆ. ಯಾವುದು ಅಲ್ಲ. ಸೊ ಯಾವುದಲ್ಲ ಅಂತ ಇದು ಅಂತೂ ಆಗಲ್ಲ ಬಿಡಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ 0 ಇರ್ಬೋದು, 330 ಇರುತ್ತಾ, ಅಥವಾ 1500 ಮೀಟರ್ ಪರ್ ಸೆಕೆಂಡ್ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಆನ್ಸರ್ ಏನಪ್ಪಾ ಅಂದರೆ 0 ಅಥವಾ 0 ಅಂತ ಹೇಳ್ತೀವಿ. ಯಾಕಂದರೆ 330 ಮೀಟರ್ ಪರ್ ಸೆಕೆಂಡ್ ಏನಾದರೂ ನೀವು ತೊಗೊಂಡ್ರೆ ಇದೆಲ್ಲಿರ್ತಪ್ಪ ಅಂದರೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ ಅಂತ ನೀವೆಲ್ಲ ಸ್ಟಡಿ ಮಾಡಿದ್ದೀವಿ. ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು? 330 ಮೀಟರ್ ಪರ್ ಸೆಕೆಂಡ್. ಅದೇ ರೀತಿ 1500 ಮೀಟರ್ ಪರ್ ಸೆಕೆಂಡ್ ಇದೆಲ್ಲಿರುತ್ತೆ ಶಬ್ದದ ವೇಗ? ನೀರಿನಲ್ಲಿ ಇರ್ತಕ್ಕಂಥ ಒಂದು ಶಬ್ದದ ವೇಗ ಅಂತ ಹೇಳ್ತೀವಿ. ನೀರಿನಲ್ಲಿ ಶಬ್ದದ ವೇಗ ಎಷ್ಟಿರುತ್ತೆ? 1500 ಮೀಟರ್ ಪರ್ ಸೆಕೆಂಡ್. ಗಾಳಿಯಲ್ಲಿ ಎಷ್ಟಿರುತ್ತೆ? 3000 ಮೀಟರ್ ಪರ್ ಸೆಕೆಂಡ್. ಹೌದಾ? ಹಾಗಾದ್ರೆ ನಿರ್ವಾತದಲ್ಲಿ ಎಷ್ಟಿರುತ್ತೆ? 0 ಇರುತ್ತೆ. ಇದು ತಮ್ಮ ಗಮನದಲ್ಲಿ ಬರಬೇಕು. ಯಾಕಂದ್ರೆ ಕ್ವಶನ್ ಇದೇ ತರ ಬರುತ್ತೆ ಅಂತಿಲ್ಲ. ಹೌದಾ? ಯಾಕಂದ್ರೆ ಇದು ಈ ಕ್ವಶನ್ ಸಂಬಂಧಪಟ್ಟಿದ್ದು ಸೌಂಡ್ ಅಂತಕ್ಕಂಥ ಚಾಪ್ಟರ್ಗೆ, ಸೌಂಡ್ ಶಬ್ದ ಧ್ವನಿ ಅಂತ ನಾವೇನಂತೀವಲ್ಲ, ಸೊ ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಆ ಚಾಪ್ಟರ್ನಲ್ಲಿ ಇದೇ ಕ್ವಶನ್ ಬರುವುದು, ಇದೇ ಬರುತ್ತೆ ಅಂತ ಹೇಳಕ್ಕಿಲ್ಲ. ಯಾವ್ದು ಬೇಕಾದ್ರೂ ಕ್ವಶನಲ್ಲಿ ಬರಬಹುದು. ಓಕೆ, ಸೊ ಹೀಗಾಗಿ ಕ್ವಶನ್ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ಕ್ವಶನ್ ನಿಮಗೆ ಸೀದಾನು ಕೇಳ್ತಾರೆ, ಉಲ್ಟಾನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ 46.
ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್? ಡೆಸಿಬಲ್ ಅಂದರೆ ಏನು? ಡೆಸಿಬಲ್ ಅಂದರೆ ಇದು ನಾವು ಒಂದು ಯೂನಿಟ್ಸ್ ಅಂತ ಹೇಳ್ತೀವಿ. ಅಂದರೆ ಯಾರಾದರೂ ಮಾತಾಡಿದ್ರೆ ಅಥವಾ ಶಬ್ದ ಏನಾದರೂ ಆ ವಸ್ತುವಿನ ಬರ್ತಾ ಇದ್ದರೆ ಅದನ್ನು ಒಂದು ಅಳೆಯತಕ್ಕಂಥ ಒಂದು ಮಾಪನ ಅಂತ ಹೇಳ್ತೀವಿ. ಅಳೆಯತಕ್ಕಂಥ ಒಂದು ಏನಂತ ಕರಿತೀವಿ ನಾವು ಅದಕ್ಕೆ ಯೂನಿಟ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಡೆಸಿಬಲ್ ಅಂತ ಹೇಳ್ತೀವಿ. ಈ ಡೆಸಿಬಲ್ ಅಂತಕ್ಕಂಥ ಯೂನಿಟ್ನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ವಸ್ತುವಿನ ಒಂದು ಶಬ್ದದ ಮಿತಿ ಅಥವಾ ಒಂದು ಬರ್ತಾ ಇರ್ತಕ್ಕಂಥ ಸೌಂಡ್ನ ಒಂದು ಮಿತಿಯನ್ನು ನಾವು ಅಳೆಯಬಹುದು. ಸೊ ಹೀಗಾಗಿ ಇಲ್ಲಿ ಕ್ವಶನ್ ಏನಿದೆ, ಸಾಮಾನ್ಯ ಮಾತಿನ ಶಬ್ದದ ಮಿತಿ. ನೀವೆಲ್ಲ ಮಾತಾಡ್ತೀವಲ್ಲ, ಸಾಮಾನ್ಯವಾಗಿ ಸಿಟ್ಟಿಗೆ ಬಂದಾಗ ಮಾತನಾಡೋದು ಬೇರೆ, ಸುಮ್ಮನೆ ನಾರ್ಮಲ್ ಇದ್ದಾಗ ನೀವು ಮಾತಾಡೋದು ಬೇರೆ ರೀತಿಯಲ್ಲಿರುತ್ತೆ. ಆಮೇಲೆ ಏನೂ ಇಲ್ಲ ಅಂದರೆ ಏನು ಮಾತಾಡ್ತಾನೆ ಇಲ್ಲ, ಗದ್ದಲ ಇರುತ್ತೆ. ಸೊ ಬೇರೆ ಬೇರೆ ಟೈಮ್ನಲ್ಲಿ ಒಂದು ಶಬ್ದದ ಮಿತಿ, ನಮ್ಮ ಮಾತಿನ ಶಬ್ದದ ಒಂದು ಮಾತನಾಡೋ ಪದ್ಧತಿ ಬೇರೆ ಬೇರೆ ಆಗಿರುತ್ತೆ. ಸೊ ಪ್ರತಿಯೊಬ್ಬರದು ಸೇಮ್ ಇರಲ್ಲ. ಸೊ ಪ್ರತಿಯೊಬ್ಬರದು ಡಿಫ್ರೆಂಟ್ ಆಗಿರುತ್ತೆ. ಸೊ ತಮಗೂ ಕೂಡ ಗೊತ್ತಿದೆ. ಸೊ ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ ಏನಪ್ಪ ಅಂದರೆ, ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟು ಡೆಸಿಬಲ್? ಆಪ್ಷನ್ ನೋಡಿ, 110ರಿಂದ 120, 90 ಡೆಸಿಬಲು, 65ರಿಂದ 70 ಡೆಸಿಬಲ್ ಇದೆ, 40ರಿಂದ 60 ಡೆಸಿಬಲ್ ಇದೆ. ಸೊ ಎಲ್ಲವೂ ಕೂಡ ಇಲ್ಲಿ ಕನ್ಫ್ಯೂಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ 40ರಿಂದ 60 ಡೆಸಿಬಲ್ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ, ಸಾಮಾನ್ಯ ಒಂದು ಮಾತಿನ ಶಬ್ದದ ಒಂದು ಡೆಸಿಬಲ್ ಅಂತ ಹೇಳ್ತೀವಿ. 40ರಿಂದ 60 ಡೆಸಿಬಲ್. ಹಾಗಾದರೆ 110ರಿಂದ 120 ಯಾವುದರ ಒಂದು ಶಬ್ದದ ಮಿತಿ ಇರುತ್ತೆ? ಎದುರು ಇರುತ್ತೆ ಇದು ಗುಡುಗಿನ ಶಬ್ದ, ಗುಡುಗು. ಸೊ ಯಾವಾಗ ಆಕಾಶದಲ್ಲಿ ಗುಡುಗು ಮಿಂಚಿರುತ್ತಲ್ಲ, ಸೊ ಅವಾಗ ಒಂದು ಗುಡುಗು ಏನಾದರೂ ಇರುತ್ತೆ ಅಂದರೆ ಮೋಡಗಳು ಏನಾದರೂ ಯಾವಾಗ ಆಕ್ಸಿಡೆಂಟ್ ಆಗುತ್ತೆ, ಸೊ ಅವಾಗ ಏನಾಗುತ್ತೆ, ಒಂದು ಅಲ್ಲಿ ಸೌಂಡ್ ಕ್ರಿಯೇಟ್ ಆಗುತ್ತೆ, ಲೈಟ್ ಪ್ಲಸ್ ಸೌಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಅದೆಷ್ಟು ಇರುತ್ತೆ ಅಂದರೆ 110ರಿಂದ 120 ಡೆಸಿಬಲ್ವರೆಗೆ ಅದರ ಒಂದು ಸೌಂಡ್ ನಮಗೆ ಕೇಳಿಸ್ತಾ ಇರುತ್ತೆ. ಹೌದಾ? ಇನ್ನು 90 ಡೆಸಿಬಲ್ನ ತಗೊಂಡ್ರೆ ಎಲ್ಲಿಂದ ಬರುತ್ತೆ 90 ಡೆಸಿಬಲ್ಲು? ವಿಮಾನದ ಎಂಜಿನಿಂದ ಬರ್ತಕ್ಕಂಥ ಒಂದು ಸೌಂಡ್ ಅಂತ ಹೇಳ್ತೀವಿ. ವಿಮಾನ ಎಂಜಿನ್, ಏರೋಪ್ಲೇನ್ ಎಂಜಿನಿಂದ ಬರ್ತಕ್ಕಂಥ ಒಂದು ಸೌಂಡ್. ಆ ಸೌಂಡ್ದೊಂದು ಎಷ್ಟು ಇರುತ್ತೆ ಡೆಸಿಬಲ್? 90 ಡೆಸಿಬಲ್ವರೆಗೆ ಇರುತ್ತೆ ಅಂತ ಹೇಳುತ್ತೇವೆ. ಇನ್ನು ಈ 65ರಿಂದ 70 ಮತ್ತು ಇಲ್ಲಿ ಕೊಟ್ಟಿದ್ದಾರೆ 40ರಿಂದ 60. 40ರಿಂದ 60 ಇರೋದು ಇದು ಸಾಮಾನ್ಯ ಮಾತಿನ ಶಬ್ದದ ಮಿತಿ. ಹಾಗಾದರೆ 65ರಿಂದ 70 ಎಲ್ಲಿರುತ್ತೆ? ಇಷ್ಟು ಸೌಂಡು ಎಲ್ಲಿಂದ ಬರ್ತಾ ಇರುತ್ತೆ? ಜಗಳ ಆಡೋ ಟೈಮ್ನಲ್ಲಿ, ಜಗಳ ಆಟದಲ್ಲಿ ಏನು ಸೌಂಡ್ ಬರ್ತಾ ಇರ್ತಲ್ಲೋ, ಜೋರಾಗಿ ಮಾತು ಹೇಳ್ತಿರ್ತಾರಲ್ಲ, ಸೊ ಆ ಟೈಮ್ನಲ್ಲಿ ಆ ಒಂದು ಮಾತಿನ ಶಬ್ದದ ಮಿತಿ ಎಷ್ಟು ಇರ್ತಪ್ಪ ಅಂದರೆ ಎಷ್ಟಿರುತ್ತೆ? 65ರಿಂದ 70 ಡೆಸಿಬಲ್ ಇಷ್ಟು ಇರುತ್ತೆ ಅಂತ ಹೇಳ್ತೇವೆ. ಓಕೆ, ಮತ್ತೊಂದು ಸಲ ಕ್ವಶನ್ ಹೇಳ್ತೀನಿ. ಸಾಮಾನ್ಯ ಮಾತಿನ ಶಬ್ದದ ಮಿತಿ ಎಷ್ಟಿರುತ್ತೆ ಅಂದರೆ 40ರಿಂದ 60 ಡೆಸಿಬಲ್ಲು. ವಿಮಾನದ ಎಷ್ಟಿರುತ್ತೆ? 90 ಡೆಸಿಬಲ್ ಇರುತ್ತೆ. ಅದೇ ರೀತಿ ಗುಡುಗಿನ ಶಬ್ದದ ಡೆಸಿಬಲ್ ಎಷ್ಟಿರುತ್ತೆ ಅಂದರೆ 110ರಿಂದ 120 ಇರುತ್ತೆ. ಆಮೇಲೆ ಜಗಳ ಆಟದಲ್ಲಿ ಒಂದು ಸೌಂಡ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಅದರ ಎಷ್ಟಿರುತ್ತೆ ಅಂದರೆ 65ರಿಂದ 70 ಡೆಸಿಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ 47 ಕ್ವಶನ್ ನೋಡಿ ಏನು ಹೇಳುತ್ತೆ, ವಿಕಿರಣ ಪಟುತ್ವ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ. ವಿಕಿರಣ ಪಟುತ್ವ ಅಂದರೆ ಏನಂತ ಹೇಳ್ತೀವಿ ನಾವು? ರೇಡಿಯೋ ಆಕ್ಟಿವಿಟಿ ಅಂತ ಹೇಳ್ತೇವೆ. ರೇಡಿಯೋ ಆಕ್ಟಿವಿಟಿ, ಹೌದಾ? ಈ ರೇಡಿಯೋ ಆಕ್ಟಿವಿಟಿಯನ್ನು ಕಂಡು ಹಿಡಿದ ವಿಜ್ಞಾನಿ ಯಾರು? ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡಿ. ಹೆನ್ರಿ ಬ್ಯಾಕ್ಟೆರಲ್ ಅಂತ ಇದೆ, ಮೇಡಮ್ ಕ್ಯೂರಿ ಇದೆ, ಪ್ಯಾರಡೆ, ರಾಂಟ್ಸನ್. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಹೆನ್ರಿ ಬ್ಯಾಕ್ಟೆರಲ್ ಅಂತಕ್ಕಂಥ ವಿಜ್ಞಾನಿ ಅವರು ಏನು ಮಾಡ್ತಾರೆ, ಈ ಒಂದು ರೇಡಿಯೋ ಆಕ್ಟಿವಿಟಿಯನ್ನು ಕಂಡುಹಿಡಿತಾರೆ. ಸುಮಾರು ಒಂದು 1894ರಲ್ಲೂ ನನಗೇನೋ ಇದೆ. ಸೊ ಆ ಒಂದು ಇಸ್ವಿನಲ್ಲಿ ಇದನ್ನು ಕಂಡುಹಿಡಿದಿರ್ತಾರೆ. ಯಾರು? ಹೆನ್ರಿ ಬ್ಯಾಕ್ಟೆರಲ್ ಅಂತಕ್ಕಂಥ ವಿಜ್ಞಾನಿಯವರು ರೇಡಿಯೋ ಆಕ್ಟಿವಿಟಿಯನ್ನು ಫಸ್ಟ್ ಟೈಮ್ ಕಂಡುಹಿಡಿದವರು. ಇನ್ನು ಈ ನಮ್ಮ ಮೇಡಮ್ ಕ್ಯೂರಿಯನ್ನು ತಗೊಂಡ್ರೆ, ಸೊ ತಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಸ್ಟಡಿ ಮಾಡಿದ್ರು ಸಿಕ್ಕಾಪಟ್ಟೆ ಟೈಮ್ನಲ್ಲಿ, ನಾನು ಕೂಡ ನಿಮಗೆಲ್ಲ ಹೇಳಿದ್ದೀನಿ ಆಲ್ರೆಡಿ. ಸೊ ಮೇಡಮ್ ಕ್ಯೂರಿ ಏನು ಸ್ಟಡಿ ಮಾಡಿರ್ತಾರೆ? ರೇಡಿಯಮ್ ಅಂತಕ್ಕಂಥ ಏನು ಎಲಿಮೆಂಟ್ ಬರುತ್ತಲ್ಲ, ಸೊ ಅದನ್ನು ಕಂಡುಹಿಡಿದವರು ಈ ನಮ್ಮ ಮೇಡಮ್ ಕ್ಯೂರಿ ಅವರು. ಇನ್ನು ಪ್ಯಾರಡೆ ಅವ್ರನ್ನ ತಗೊಂಡ್ರೆ, ಪ್ಯಾರಡೆ ಅವ್ರು ಏನು ಕಂಡುಹಿಡಿದ್ರು? ಇಲೆಕ್ಟ್ರೋಲೈಸಿಸ್ನ ಯಾವ ಥರ ಮಾಡಬೇಕು, ಯಾವ ಥರ ಮಾಡ್ತಾರೆ ಅದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟವರೇ ಈ ನಮ್ಮ ಪ್ಯಾರಡೆ ಅಂತ ಹೇಳ್ತೀವಿ. ಇನ್ನು ಅದ್ರ ಬಿಟ್ಟರೆ ಕೊನೆಯದಾಗಿ ರಾಂಟ್ಸನ್ ಅಂತಕ್ಕಂಥ ಹೇಳಿದ್ರೆ, ಸೊ ಇವ್ರೇನು ರಿಸರ್ಚ್ ಮಾಡಿದ್ರಪ್ಪ ಅಂದರೆ ಎಕ್ಸ್ರೇಸ್ನ ರಿಸರ್ಚ್ ಮಾಡಿದವರೇ ಈ ನಮ್ಮ ರಾಂಟ್ಸನ್ ಅಂತಕ್ಕಂಥ ವಿಜ್ಞಾನಿಯವರು. ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ವಿಕಿರಣ ಪಟುತ್ವ ಅಂದರೆ ರೇಡಿಯೋ ಆಕ್ಟಿವಿಟಿಯನ್ನು ಕಂಡು ಹಿಡಿದ ವಿಜ್ಞಾನಿ ಯಾರಂದರೆ ಹೆನ್ರಿ ಬ್ಯಾಕ್ಟೆರಲ್. ಅದೇ ರೀತಿ ರೇಡಿಯಂನ ಕಂಡುಹಿಡಿದ್ರೆ ಯಾರು? ಮೇಡಮ್ ಕ್ಯೂರಿ.
ಆಮೇಲೆ ಇಲೆಕ್ಟ್ರೋಲೈಸಿಸ್ನ ಒಂದು ವಿವರಣೆ ಕೊಟ್ಟವರು ಫ್ಯಾರಡೇಸ್ ಅಂತಕ್ಕಂಥ ವಿಜ್ಞಾನಿ. ಎಕ್ಸ್ರೇನ ಕಂಡುಹಿಡಿದ ವಿಜ್ಞಾನಿ ಯಾರು? ರಾಂಟ್ಜನ್ ಅಂತಕ್ಕಂಥ ವಿಜ್ಞಾನಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ 48 ಕ್ವಶನ್ ನೋಡಿ ಏನು ಹೇಳುತ್ತೆ. ವಿಕಿರಣ ವಸ್ತುಗಳಿಂದ ಉತ್ಸರ್ಜಿಸಲ್ಪಡುವ ವಿಕಿರಣ ವಸ್ತು ಅಂದ್ರೇನು? ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ತೀವಿ. ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ದಿಂದ ಯಾವ ಒಂದು ರೇಡಿಯೇಷನ್ಸ್ಗಳು ಹೊರಗಡೆ ಬೀಳ್ತಾ ಇರ್ತವೆ. ವಿಕಿರಣ ಅಂದ್ರೇನು? ರೇಡಿಯೇಷನ್ಸ್. ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ದಿಂದ ಯಾವ ಒಂದು ರೇಡಿಯೇಷನ್ಗಳು ಹೊರಗಡೆ ಬೀಳ್ತಾ ಇರ್ತವೆ? ಯಾವುದು? ಅಲ್ಫಾ ಕಿರಣ, ಬೀಟಾ ಕಿರಣ, ಗ್ಯಾಮಾ ಕಿರಣ, ಮೇಲಿನ ಎಲ್ಲ. ಸೊ ಹೀಗಾಗಿ ಈ ಪ್ರತಿಯೊಂದು ರೇಸ್ಗಳು ಆ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ದಿಂದ ಹೊರಗಡೆ ಬೀಳ್ತಾ ಇರುತ್ತೆ. ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನದಕ್ಕೆ? ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾವುದೇ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದ್ರೆ ಅಲ್ಫಾ ರೇಡಿಯೇಷನ್ಸ್ ಕೂಡ ಅಲ್ಲಿಂದ ಏನಾಗುತ್ತೆ? ಇಮಿಟ್ ಆಗ್ತಾ ಇರುತ್ತೆ. ಬೀಟಾ ರೇಸ್ ಕೂಡ ಇಮಿಟ್ ಆಗ್ತಾ ಇರುತ್ತೆ. ಗ್ಯಾಮಾ ರೇಸ್ ಕೂಡ ಇಮಿಟ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಇದಕ್ಕೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಕೆಲವೊಂದು ಎಲಿಮೆಂಟ್ಸ್ಗೆ ಸ್ಪೆಸಿಫಿಕ್ ಆಗಿ ಕೊಟ್ಟಿರ್ತಾರೆ. ಸೊ ಅವಾಗ ತಾವೆಲ್ಲರೂ ಸ್ಪೆಸಿಫಿಕ್ ಆಗಿ ಅದನ್ನ ಆನ್ಸರ್ ತಾವು ಮಾಡಬೇಕಾಗುತ್ತೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ಜಸ್ಟ್ 2 ಕ್ವಶನ್ ಉಳಿದಿವೆ ಅಷ್ಟೇ. ಓಕೆ 49 ಕ್ವಶನ್ ನೋಡಿ ಹೇಳುತ್ತೆ. ರಕ್ತದ ಕುರಿತು ಅಧ್ಯಯನ ಮಾಡುವುದನ್ನು ಏನಂತ ಕರೀತಾರೆ? ಆಪ್ಷನ್ ನೋಡಿ. ಹೆಮ್ಯಾಟಾಲಜಿ, ಸಿರಾಲಜಿ, ಪ್ಲಾಸ್ಮಾ, ನ್ಯೂರಾಲಜಿ. ಸೊ ನ್ಯೂರಾಲಜಿ ಅಂತೂ ಆಗಲ್ಲ, ತಮ್ಗೆ ಗೊತ್ತಿದೆ. ಆಮೇಲೆ ಸಿರಾಲಜಿ ಅಂತ ಆಗಲ್ಲ, ನಿಮ್ಗೆ ಕೂಡ ಗೊತ್ತಿದೆ. ಪ್ಲಾಸ್ಮಾ ಆದ್ರೆ ಆಗ್ಬೋದು, ಇಲ್ಲಾಂದರೆ ಹೆಮ್ಯಾಟಾಲಜಿ ಆಗ್ಬೋದು. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಹೆಮ್ಯಾಟಾಲಜಿ ಅಂತ ಹೇಳ್ತೀವಿ. ಯಾಕಂದರೆ ಹೆಮ್ಯಾಟಾಲಜಿ ಅಂದ್ರೆ ರಕ್ತದ ಕುರಿತು ಒಂದು ಅಧ್ಯಯನ ನಾವು ಏನು ಮಾಡ್ತೀವಿ ಅದಕ್ಕೆ ಹೆಮ್ಯಾಟಾಲಜಿ ಅಂತ ಹೇಳ್ತೀವಿ. ಈ ಸಿರಾಲಜಿಯನ್ನು ತಗೊಂಡ್ರೆ ಏನು ಸ್ಟಡಿ ಮಾಡ್ತೀವಿ ನಾವು? ಸೀರಮ್ ಬಗ್ಗೆ ಇದರಲ್ಲಿ ನಾವು ಸ್ಟಡಿಯನ್ನು ಮಾಡ್ತೀವಿ. ಸೀರಮ್ ಸ್ಟಡಿ ಆರ್ ಸ್ಟಡಿ ಆಫ್ ದ ಸೀರಮ್, ದಟ್ ಈಸ್ ನೋನ್ ಆಸ್ ಸಿರಾಲಜಿ. ಪ್ಲಾಸ್ಮಾ ಅಂದ್ರೆ ಏನು ಹೇಳ್ತೀವಿ ನಾವು? ಪ್ಲಾಸ್ಮಾದಲ್ಲಿ ಏನಿರುತ್ತೆ? ರಕ್ತದ ಒಂದು ದ್ರವ ರೂಪ ಅಂತ ಹೇಳ್ತೀವಿ ನಾವು. ರಕ್ತದ ದ್ರವ ರೂಪ, ಹೌದಾ? ರಕ್ತದ ದ್ರವ ರೂಪ. ಇದರಲ್ಲಿ ಏನೇನಿರುತ್ತೆ? RBC ಇರುತ್ತೆ, WBC ಇರುತ್ತೆ. ಅದು ಬಿಟ್ಟರೆ ಪ್ಲೇಟ್ಲೆಟ್ಸ್ಗಳು ಇದರಲ್ಲಿ ಇರುತ್ತೆ. ಪ್ಲೇಟ್ಲೆಟ್ಸ್ಗಳು ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದನ್ನು ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಇನ್ನು ನ್ಯೂರಾಲಜಿ ಅಂತ ತೊಗೊಂಡ್ರೆ ಏನಂತ ಹೇಳ್ತೀವಿ ನಾವು? ನರಗಳ ಒಂದು ಅಧ್ಯಯನ ಮಾಡೋದನ್ನು ನ್ಯೂರಾಲಜಿ ಅಂತ ಹೇಳ್ತೀವಿ. ಸೊ ಪದೇ ಬರ್ತಕ್ಕಂಥ ಕ್ವಶನ್ ಇದು. ನ್ಯೂರಾಲಜಿ ಅಂದರೆ ನರಗಳ ಅಧ್ಯಯನ, ಸಿರಾಲಜಿ ಅಂದರೆ ಸಿರಮ್ಗಳ ಒಂದು ಅಧ್ಯಯನ, ಪ್ಲಾಸ್ಮಾ ಅಂದರೆ ರಕ್ತದ ದ್ರವ ರೂಪದ ಬಗ್ಗೆ ಒಂದು ಅಧ್ಯಯನ ಮಾಡೋದಕ್ಕೆ ಪ್ಲಾಸ್ಮಾ ಅಂತ ಹೇಳ್ತೀವಿ. ಹೆಮಾಟಾಲಜಿ ಅಂದರೆ ಇದಕ್ಕೆ ಸರಿಯಾದ ಆನ್ಸರ್. ರಕ್ತದ ಕುರಿತು ಅಧ್ಯಯನ ಮಾಡೋದನ್ನು ಹೆಮಾಟಾಲಜಿ ಅಂತ ಹೇಳ್ತೇವೆ. ಓಕೆ, ಸೊ ಕ್ವಶನ್ ಇದೇ ಥರ ಬರುತ್ತೆ ಅಂತಿಲ್ಲ. ಸೊ ಕ್ವಶನು ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಕೇಳ್ತಾ ಇರ್ತಾರೆ. ಸೊ ತಾವು ಒಂದು ವ್ಯವಸ್ಥಿತವಾಗಿ ಸ್ಟಡಿಯನ್ನು ಮಾಡಿದ್ದೆ ಆದರೆ ಸೊ ತಮಗೆ ಈಸಿಯಾಗಿ ಬರುತ್ತೆ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ, ಈ ಒಂದು 50 ಪ್ರಶ್ನೆ ಸರಣಿಗಳಲ್ಲಿ ಒಂದು ಕೊನೆಯದಂಥ ಒಂದು ಪ್ರಶ್ನೆ. ಸಂಚಾರಿ ಅಂಗಾಂಶ ಎಂದರೆ ಯಾವ ಅಂಗಾಂಶ? ಆಪ್ಷನ್ ನೋಡಿ. ದ್ರವ ರೂಪದ ಸಂಯೋಜಕ ಅಂಗಾಂಶ, ಅಡಿಪೋಷ್ ಅಂಗಾಂಶ, ಅಸ್ಥಿ ಅಂಗಾಂಶ, ಅದಕ್ಕೆ ಬೋನ್ ಟಿಶ್ಯೂ ಅಂತ ಕರೀತಾರೆ. 4ನೇದು ಸಂಯೋಜಕ ಅಂಗಾಂಶ, ಅದನ್ನು ಇಂಗ್ಲೀಷಲ್ಲಿ ಕನೆಕ್ಟಿವ್ ಟಿಶ್ಯೂ ಅಂತ ಕರೀತಾರೆ. ಸೊ ಅಲ್ಲಿ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ದ್ರವ ರೂಪದ ಸಂಯೋಜಕ ಅಂಗಾಂಶ ಅಂದ್ರೆ ಸಂಚಾರಿ ಅಂಗಾಂಶ ಅಂತ ಹೇಳ್ತೀವಿ. ಹಾಗಾದರೆ ಅಡಿಪೋಷ್ ಅಂಗಾಂಶ ಅಂದ್ರೆ ಏನಂತ ಹೇಳ್ತೀವಿ? ಅದಕ್ಕೆ ಬೊಜ್ಜು ಅಂಗಾಂಶ ಅಂತ ಹೇಳ್ತೀವಿ. ಬೊಜ್ಜು ಅಂಗಾಂಶ ಅಂತ ಹೇಳ್ತೀವಿ ಇದಕ್ಕೆ. ಯಾವುದಕ್ಕೆ? ಅಡಿಪೋಸ್ ಟಿಶ್ಯೂಗೆ. ಆಮೇಲೆ ಅಸ್ಥಿ ಅಂಗಾಂಶ ಅಂದ್ರೆ ಏನಂತ ಹೇಳ್ತೀವಿ ನಾವು? ಬೋನ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಬೋನ್ಗಳು ಇರ್ತಕ್ಕಂಥ ಏನು ಟಿಶ್ಯೂಗಳು ಇರ್ತಲ್ಲ, ಸ್ಮಾಲ್ ಅದಕ್ಕೆ ನಾವು ಬೋನ್ ಟಿಶ್ಯೂ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಸಂಯೋಜಕ ಅಂಗಾಂಶ ಅಂದರೆ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಕನೆಕ್ಟಿವ್ ಟಿಶ್ಯೂಸ್ ಅಂದ್ರೆ ಏನು? ಅಂಗಾಂಶಗಳನ್ನು ಬಂಧಿಸುವ ಅಂಗಾಂಶ. ಅಂಗಾಂಶಗಳನ್ನು ಬಂಧಿಸುವ ಅಂಗಾಂಶಗಳು ಅಂತ ಹೇಳ್ತೀವಿ. ಅದಕ್ಕೆ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲ್ಲಿ ಸಂಚಾರಿ ಅಂಗಾಂಶ ಅಂದರೆ ಯಾವ ಅಂಗಾಂಶ ಅಂದರೆ ದ್ರವ ರೂಪದ ಸಂಯೋಜಕ ಅಂಗಾಂಶ ಅಂತ ಹೇಳ್ತೀವಿ. ಸೊ ಇದಿಷ್ಟು ಒಂದು 50 ಪ್ರಶ್ನೆಗಳ ಸರಣಿಯಲ್ಲಿ ಒಂದು 50 ಕ್ವಶನ್ಗಳನ್ನು ಕೊಟ್ಟಿದ್ದೆ. ಸ್ನೇಹಿತರೆ, ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳತಿಯರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀವಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು.